ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ಪಿತನಾದ ಭಗವಂತ ನಮ್ಮೆಲ್ಲರನ್ನ ಕಾಪಾಡ್ತಾ ಇದ್ದಾನೆ, ಹಾಗೂ ನಮ್ಮನ್ನು ಸಾಕಿ ಸಲಹುತ್ತಾ ಪಾಲಿಸ್ತಾ ಇರೋನು ಅವನೇ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದರೆ ಅವನ ವಂಶ ಏನಿದೆ ಅದು ಬಹಳ ದೊಡ್ಡದು. ಹಾಗಾಗಿ ನಾವೆಲ್ಲರೂ ಸಹ ಅವನ ವಂಶಕ್ಕೆ ಸೇರಿದವರು. ಹಾಗಾಗಿ ಅವನನ್ನು ಪ್ರಾಗ್ವಂಶಃ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವೆಲ್ಲ ಹೇಗೆ ಅವನ ವಂಶಕ್ಕೆ ಸೇರ್ತೀವಪ್ಪ ಅಂತ ಯೋಚನೆ ಮಾಡೋದಾದರೆ, ಈ ಜಗತ್ತಿನಲ್ಲಿ ಅಂದರೆ ಈ ಇಡೀ ವಿಶ್ವದಲ್ಲಿ ಪ್ರಪಂಚದಲ್ಲಿ ಏನೂ ಇಲ್ಲದೆ ಇದ್ದಾಗ, ಏನೂ ಇಲ್ಲ, ಆಗ ಭಗವಂತ ತನ್ನ ನಾಭಿಯಿಂದ ಕಮಲವನ್ನು ಉತ್ಪತ್ತಿಯಾಗತ್ತೆ, ಹುಟ್ಟುತ್ತೆ, ಉದ್ಭವ ಆಗತ್ತೆ. ಅದರಲ್ಲಿ 14 ದಳಗಳಿರುತ್ತೆ. ಆ 14 ದಳಗಳೇ 14 ಲೋಕಗಳು. ಅದರ ಮಧ್ಯದಲ್ಲಿ ಭಗವಂತ ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲ, ಹಯಗ್ರೀವಾವತಾರದಲ್ಲಿ ಬಂದು ಬ್ರಹ್ಮನಿಗೆ ಪೂರ್ತಿ ವೇದವನ್ನು ಉಪದೇಶ ಮಾಡಿ ಅವನ ಸೃಷ್ಟಿ ಕಾರ್ಯದಲ್ಲಿ ಭಗವಂತ ಸಹಾಯವನ್ನು ಮಾಡ್ತಾನೆ. ನಂತರ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಬ್ರಹ್ಮನೇ ನಾರಾಯಣನ ಮಗ ಅಂತ ಅಂದಮೇಲೆ ನಾವೆಲ್ಲರೂ ಸಹ ಅವನ ವಂಶಕ್ಕೆ ಸೇರಿದವರು. ಹಾಗಾಗಿ ಅವನನ್ನು ಪ್ರಾಗ್ವಂಶ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿವರೆಗೂ 90 ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಇವತ್ತು 91ನೆಯ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. ಈ 91ನೇ ಶ್ಲೋಕ ಈ ರೀತಿ ಬರ್ತಾ ಹೋಗುತ್ತೆ. ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದಃ ಆಶ್ರಮಶ್ರಮಣಃ ಕ್ಷಾಮಸ್ ಸುಪರ್ಣೋ ವಾಯುವಾಹನಃ. ಈ ಶ್ಲೋಕದ ಮೊದಲನೇ ಪದ ಬಂದು ಭಾರಭೃತ್ ಅಂತ. ಭಾರಭೃತ್ ಅಂದರೆ ಏನಪ್ಪ ಅಂತ ನೋಡೋದಾದರೆ, ಇಡೀ ಜಗತ್ತಿನ ಭಾರವನ್ನು ಹೊತ್ತ ಭಗವಂತ ಭಾರಭೃತ್. ಆತ ಎಲ್ಲ ಶಾಸ್ತ್ರಗಳಲ್ಲಿ ನೆಲೆಸಿ ಎಲ್ಲ ವಂಶವನ್ನು ನಿರ್ವಹಣೆ ಮಾಡುವವನು ಅವನೇ ಆಗಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ನಾವು ಈ 90ನೇ ಶ್ಲೋಕ, ಇದಕ್ಕಿಂತ ಮುಂಚೆ ಹೇಳಿದಂತಹ ಶ್ಲೋಕ ಏನಿದೆ, ಅನಿರ್ಬೃಹತ್ ಕೃಶ ಸ್ಥೂಲೋ ಗುಣಭೃನ್ ನಿರ್ಗುಣೋ ಮಹಾನ್ ಅದೃತ ಸ್ವದೃತ ಸ್ವಾಸ್ಯ ಪ್ರಾಗ್ವಂಶೋ ವಂಶವರ್ಧನ ಅಂತ ಹೇಳಬೇಕಾದ್ರೆ, ಅಲ್ಲಿ ಭಗವಂತ ವಂಶವನ್ನು ವರ್ಧನ ಮಾಡ್ತಾ ಹೋಗ್ತಾನೆ, ಅಂದರೆ ಬೆಳೆಸ್ತಾ ಹೋಗ್ತಾನೆ. ಅದೇ ರೀತಿ ಇಲ್ಲಿ ಆತ ಭಾರಭೃತ್ ಅಂತ ಅನ್ಬೇಕಾದ್ರೆ ಆತ ಈ ವಂಶವನ್ನು ಏನು ಮಾಡ್ತಾ ಹೋಗ್ತಾನೆ, ನಿರ್ವಹಣೆ ಮಾಡ್ತಾ ಹೋಗ್ತಾನೆ. ಅಂದರೆ ನಮ್ಮ ವಂಶದ ಪೂರ್ತಿ ಜವಾಬ್ದಾರಿ ಯಾರ ಕೈಲಿದೆಯಪ್ಪ ಅಂತ ನೋಡೋದಾದರೆ, ನಾವು ಅಂದ್ಕೊಳ್ತಾ ಇದ್ದೀನಿ, ಅಯ್ಯೋ ನನ್ನ ಕುಟುಂಬದ ಪೂರ್ತಿ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ, ನನ್ನ ಹೆಗ್ಲು ತುಂಬ ಭಾರ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಕೇವಲ ನೀನು ಕರ್ತವ್ಯವನ್ನು ಮಾಡ್ತಾ ಇದೆಯಾ, ಅದರ ಸಂಪೂರ್ಣ ನಿರ್ವಹಣೆಯನ್ನು ಭಗವಂತ ಮಾಡ್ತಿದ್ದಾನೆ. ಹಾಗಾಗಿ ಭಗವಂತನನ್ನು ಭಾರಭೃತ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಕಥಿತಃ ಅಂತ ತೆಗೆದುಕೊಂಡ್ರೆ, ಭಗವಂತನನ್ನು ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆದರೂ ಕೂಡ ಭಗವಂತ ಒಬ್ಬನೇ, ಅವನೊಬ್ಬನೇ, ಅವನು ಬಿಟ್ಟರೆ ಇನ್ಯಾರೂ ಇಲ್ಲ. ಅದೇ ರೀತಿ ಯಾವ ಯಾವ ಮತದವರು, ಯಾವ ಯಾವ ದೇಶದವರು, ಯಾವ ಯಾವ ಭಾಷೆಯವರು, ಯಾವ ಯಾವ ಶಬ್ದದಿಂದ ಯಾರನ್ನ ಹೇಳುತ್ತಾರೋ ಅವನೇ ಕಥಿತಃ. ಹಾಗಾಗಿ ಆತ ಎಲ್ಲರಿಂದಲೂ ದೇವರೆಂದು ಒಪ್ಪಿಕೊಂಡವನು. ನಾವು ಅಂದ್ಕೊಳ್ತಾ ಇದ್ದೀವಿ, ಇಲ್ಲಪ್ಪ ನಾನು ಇನ್ಯಾವುದೋ ದೇವರನ್ನು ಕರಿತಾ ಇದ್ದೀನಿ, ಇನ್ಯಾವುದೋ ಭಾಷೆಯಲ್ಲಿ ಕರಿತಾ ಇದ್ದೀನಿ, ಇನ್ನೆಲ್ಲೋ ದೇಶದಲ್ಲಿ ಇದ್ದೀನಿ. ಇಲ್ಲ, ನಾವು ಕೊನೆಯದಾಗಿ ಒಂದು ದೊಡ್ಡ ತತ್ವ ಅಥವಾ ಶಕ್ತಿ ಅಂತ ಏನು ತಗೊಳ್ತೀವಿ ಅದು ಭಗವಂತನೇ. ಹಾಗಾಗಿ ಯಾವ ದೇಶದವರು, ಯಾವ ಮತದವರು, ಯಾವ ಭಾಷೆಯವರು, ಯಾವ ಶಬ್ದದಿಂದ ಕರೆದ್ರೂ ಸಹ ಅವರು ಕರೆಯೋದು ಭಗವಂತನನ್ನೇ. ಹಾಗಾಗಿ ಆತನನ್ನು ಕಥಿತಃ ಅಂತ ಹೇಳ್ತೀವಿ. ಎಲ್ಲರಿಂದಲೂ ದೇವರೆಂದು ಒಪ್ಪಿಕೊಂಡವನು ಆತ ಎಲ್ಲ ಶಬ್ದಗಳಿಂದ ಕಥಿತನಾದವನು. ಅದಕ್ಕೆ ಹೇಳೋದು, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ. ಯಾಕೆ ಅಂತ ಅಂದರೆ, ಆ ಬಾಯಿಯಲ್ಲಿ ಭಗವಂತ ಬ್ರಹ್ಮಾಂಡವನ್ನು ತೋರಿಸ್ಬಿಡ್ತಾನೆ. ಅದರ ಅರ್ಥ ಏನು?
ನೋಡು ಇವತ್ತು ನಿನ್ನ ಪರಿಸ್ಥಿತಿ ಏನಿದೆ ಅದಕ್ಕೆಲ್ಲ ನಿನ್ನ ಬಾಯೇ ಕಾರಣ ಅಂತ ಒಂದು ಒಳ ಸಂದೇಶ ಅದರಲ್ಲಿದೆ. ನೀನು ಏನು ಮಾತಾಡ್ತೀಯ ಅದ್ರ ಮೇಲೆ ನಿನ್ನ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಹಾಗೆ ನೀನು ಏನು ಸೇವಿಸ್ತೀಯ ಆ ಬಾಯಿಂದ ಆಹಾರವನ್ನು, ಅದರಿಂದ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ, ನಿನ್ನ ಆರೋಗ್ಯ ನಿರ್ಧಾರ ಆಗುತ್ತೆ. ಇಲ್ಲಿ ನೋಡಿ, ನಾವು ಸೇವಿಸುವ ಆಹಾರದಿಂದ ನಮ್ಮ ದೇಹಾರೋಗ್ಯವನ್ನು ನಿರ್ಧಾರ ಮಾಡ್ತಾ ಹೋದರೆ ಈ ಬಾಯಿಯಿಂದ ಬರುವಂತಹ ಪ್ರತಿಯೊಂದು ಶಬ್ದದಿಂದ ನಮ್ಮ ಮನಸ್ಸಿನ ಆರೋಗ್ಯವನ್ನು ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗಾಗಿ ನಮ್ಮ ಬಾಯಿಯಿಂದ ಬರುವಂತಹ ಒಂದೊಂದು ಶಬ್ದವೂ ಸಹ ಭಗವಂತನ ನಾಮಸ್ಮರಣೆನೇ. ಹಾಗಾಗಿ ನಾವು ಮಾತಾಡ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಮಾತಾಡಬೇಕು. ಏಕೆ ಅಂತ ಅಂದರೆ ನನ್ನಿಂದ ಯಾರಿಗೂ ಹರ್ಟ್ ಆಗಬಾರ್ದು, ನನ್ನಿಂದ ಯಾರಿಗೂ ನೋವಾಗಬಾರ್ದು. ಹಾಗಾಗಿ ಆತ ಕಥಿತ. ಇನ್ನು ಯೋಗಿ ಅಂತ ಕರೆದ್ರೆ ಸರ್ವ ಶಬ್ದ ವಾಚ್ಯನಾದ ಭಗವಂತನಲ್ಲಿ ಎಲ್ಲ ಶಬ್ದದ ಯೋಗಾರ್ಥ ಅಡಗಿದೆ. ಎಲ್ಲ ಗುಣಗಳ ಸಂಯೋಗ ಸಂಪೂರ್ಣವಾಗಿ ಅವನೊಬ್ಬನಲ್ಲಿರುವುದು. ಆದ್ದರಿಂದ ಆತ ಯೋಗಿ. ಅಂದರೆ ಇಲ್ಲಿ ಆತ ಸರ್ವ ಶಬ್ದವಾಚ್ಯನಾಗಿದ್ದಾನೆ ಹಾಗೂ ಎಲ್ಲ ಯೋಗಾರ್ಥಗಳು ಅವನಲ್ಲೇ ಅಡಗಿದೆ. ಯಾಕೆ ಅಂತ ಅಂದರೆ ಒಂದೊಂದು ಪದದ ಒಳ ಅರ್ಥವೂ ಸಹ ಅವನಿಗೆ ಗೊತ್ತಿದೆ. ಈಗ ಇಲ್ಲಿ ಒಂದೊಂದು ಶಬ್ದದ ಒಳ ಅರ್ಥ ಅಂತ ತಕ್ಷಣ ನಾವು ಮಾತಾಡೋ ಶಬ್ದದ ಒಳ ಅರ್ಥ ಅಲ್ಲ, ವೇದದ ಸಮಸ್ತ ಶಬ್ದಗಳು ಸಮಸ್ತ ಅರ್ಥಗಳು ಸಹ ಅವನಲ್ಲಿ ಅಡಗಿರುತ್ತೆ. ಅವನೊಬ್ಬನಿಗೆ ಸಂಪೂರ್ಣವಾಗಿ ವೇದದ ಅರ್ಥಗಳು ತಿಳಿದಿರೋದು. ಹಾಗಾಗಿ ಆತ ಯೋಗಿ ಅಂತ ಕರಿತಾ ಹೋಗ್ತಾರೆ. ಇನ್ನು ಯೋಗೀಶಃ ಅಂತ ತೆಗೆದುಕೊಂಡ್ರೆ ಯೋಗಾರ್ಥ ಅನ್ವಯವಾಗುವ ಅನೇಕ ಸಾಧಕರಿದ್ದಾರೆ, ದೇವತೆಗಳಿದ್ದಾರೆ. ಅವರಿಗೆಲ್ಲ ಒಡೆಯನಾದ ಭಗವಂತ ಯೋಗೀಶಃ. ಇನ್ನು ಸರ್ವ ಕಾಮದಃ ಅಂತ ತೆಗೆದುಕೊಂಡ್ರೆ ಸರ್ವ ಕಾಮದ ಅಂತ ಅಂದರೆ ಎಲ್ಲ ಬಯಕೆಗಳನ್ನು ಈಡೇರಿಸುವವನು. ನಾವು ನಮ್ಮ ಕಾಮನೆಗಳನ್ನು ಯಾರೊಬ್ಬರಲ್ಲೂ ಬೇಡುವ ಅಗತ್ಯ ಖಂಡಿತವಾಗಿಯೂ ಇಲ್ಲ. ಯಾಕೆ ಅಂತ ಅಂದರೆ ಎಲ್ಲವನ್ನ ಕೊಡುವವನು ಸರ್ವ ಕಾಮದಃ ಭಗವಂತ. ನಮ್ಮ ಎಲ್ಲ ಕಾಮನೆಗಳನ್ನು ಈಡೇರಿಸುವ ಬಲ್ಲವನು ಭಗವಂತನೊಬ್ಬನೇ. ಯಾಕೆ ಅಂತ ಅಂದರೆ ನಮ್ಮ ಬಯಕೆಗಳೇನಿದೆ ಅದನ್ನು ಕೊಡುವವನೂ ಸಹ ಅವನೇ, ಹಾಗೂ ಅದನ್ನು ಈಡೇರಿಸುವವನೂ ಸಹ ಅವನೇ. ಇವತ್ತು ನನಗೆ ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು ಅನ್ನೋ ಆಸೆ ಬಂದಿದೆ ಅಂದರೆ ಆ ಆಸೆಯ ಹುಟ್ಟು ಭಗವಂತನಿಂದ ಆಗಿದೆ. ಹಾಗೂ ಅದು ಏನಾದರೂ ಇವತ್ತು ಸಾಧನೆ ಆಗಿದೆ ಅಂತ ಅಂದ್ರೂ ಸಹ, ಆಗತ್ತೆ ಅಂದ್ರೂ ಸಹ ಅದು ಭಗವಂತನಿಂದಲೇ. ಹಾಗಾಗಿಯೇ ಹೇಳೋದು ನಾಹಂ ಕರ್ತ ಹರಿಕರ್ತ. ಭಗವಂತ ನಮ್ಮ ಕೈಯಲ್ಲಿ ಮಾಡಿಸ್ತಾನೆ ಅಷ್ಟೇ, ನಾವು ಮಾಡಬೇಕು. ನಾವು ಜಸ್ಟ್ ಕಟ್ಪುತ್ಲಿಯ ಅಂತ ಹೇಳ್ತಾರೆ, ಅಂದರೆ ಸೂತ್ರದ ಗೊಂಬೆಗಳು. ನಾವು ಅವನು ಆಡಿಸಿದ ಹಾಗೆ ನಾವು ಆಡಬೇಕು. ಆದರೆ ನಾವು ಭಗವಂತನಲ್ಲಿ ಸಂಪೂರ್ಣ ಶರಣಾದಾಗ ಭಗವಂತ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತಾ ನಮಗೆ ಒಳಿತನ್ನು ಮಾಡ್ತಾ ಹೋಗ್ತಾನೆ. ನಮಗೆ ನಮ್ಮ ನಿಜವಾದ ಕಾಮನೆ ಏನು, ನಮಗೇನು ಬೇಕು, ಯಾವುದರಿಂದ ನಮಗೆ ಒಳಿತು ಎನ್ನುವ ಜ್ಞಾನ ಕೂಡ ಖಂಡಿತವಾಗಿಯೂ ನಮಗಿರೋದಿಲ್ಲ. ಏಕೆ ಅಂತ ಅಂದರೆ ಇವತ್ತು ನನಗೇನು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನೋ ಅದು ನನಗೆ ಒಳ್ಳೆಯದಾಗದೇ ಇರಬಹುದು. ಫಾರ್ ಎಕ್ಸಾಂಪಲ್, ಒಂದು ಮಗು ಜಾತ್ರೆಗೆ ಹೋಗುತ್ತೆ. ಆ ಜಾತ್ರೆಗೆ ಹೋದಾಗ ಆ ಮಗು ಏನು ಮಾಡುತ್ತೆ, ಅಲ್ಲಿರುವಂತಹ ಐಸ್ ಕ್ರೀಮ್ನೋ ಅಥವಾ ತಿಂಡಿ ತಿನಿಸೋ ಯಾವುದೋ ಒಂದು ಅದಕ್ಕೆ ಆ ಕಲರ್ಫುಲ್ ತಿನಿಸುಗಳೇನು ಮಾಡುತ್ತೆ, ಅದನ್ನು ಅಟ್ರಾಕ್ಟ್ ಮಾಡುತ್ತೆ, ನನಗೆ ಬೇಕು ಅಂತ ಹಠ ಮಾಡುತ್ತೆ. ಆದರೆ ತಾಯಿ ಆದವಳು ಅದು ಯಾವುದನ್ನು ಕೊಡಿಸೋದಿಲ್ಲ. ಕೊಡಿಸ್ತಾಳ? ಕೊಡಿಸಲ್ಲ. ಕಾರಣ ಕೇಳಿದ್ರೆ ಏನು ಹೇಳ್ತಾಳೆ, ಅಯ್ಯೋ ಅದು ತಿಂದರೆ ನನ್ನ ಮಗು ಹುಷಾರು ತಪ್ಪತ್ತೆ, ಅದಕ್ಕೆ ಗೊತ್ತಿಲ್ಲ ಪಾಪ, ಅದಕ್ಕೆ ಅದ್ರ ಮೇಲೆ ಧೂಳೆಲ್ಲ ಕೂತಿರುತ್ತಪ್ಪ, ಅದು ತಿಂದರೆ ಆಗಲ್ಲ, ನಾನು ಮನೆಗೆ ಹೋಗಿ ಅದಕ್ಕೋಸ್ಕರ ಫ್ರೆಶ್ ಆಗಿ ನಾನೇ ಪ್ರೀತಿಯಿಂದ ಮಾಡಿಕೊಡ್ತೀನಿ ಅಂತ ಅಮ್ಮ ಹೇಳ್ತಾಳೆ. ಜಸ್ಟ್ ಲೈಕ್ ದಟ್, ನಮಗೇನು ಬೇಕು ಅಂತ ನಮಗೆ ಗೊತ್ತಿಲ್ಲ. ಇವತ್ತು ನಾವು ಅಂದ್ಕೊಳ್ತಾ ಇದ್ವಿ, ಅಯ್ಯೋ ಆ ವ್ಯಕ್ತಿ ನನಗೆ ಸಿಕ್ಕಿಲ್ಲ, ಅಥವಾ ಈ ಕೆಲಸ ನನಗೆ ಸಿಕ್ಕಿಲ್ಲ, ಅಥವಾ ಇನ್ನೊಂದು ವಸ್ತು ನನಗೆ ಸಿಕ್ಕಿಲ್ಲ. ಆದರೆ ಅದರ ಹಿಂದೆ ಅದಕ್ಕಿಂತ ಚೆನ್ನಾಗಿರುವ, ಅದಕ್ಕಿಂತ ದೊಡ್ಡದಾಗಿರುವ ಯಾವುದೋ ಒಂದು ಕರ್ತವ್ಯ ಹಾಗೂ ವಸ್ತು ನಮಗಾಗಿ ಕಾಯ್ತಾ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಮಗೆಲ್ರಿಗೂ ಗೊತ್ತು. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರನ್ನು ತಗೊಂಡಾಗ ಅವರು ರಿಜೆಕ್ಟ್ ಆಗ್ತಾರೆ ಕೆಲಸದಲ್ಲಿ, ಅಂದರೆ ಇಂಟರ್ವ್ಯೂನಲ್ಲಿ. ಆದರೆ ಯಾಕೆ ಅವರು
ರಿಜೆಕ್ಟ್ ಆದರು ಅಂದರೆ ಇನ್ಫೋಸಿಸ್ನಂತಹ ದೊಡ್ಡ ಸಂಸ್ಥೆಯನ್ನು ಅವರು ಕಟ್ಟಬೇಕಾಗಿತ್ತು. ಹಾಗಾಗಿ ಅವರಿಗೆ ಕೆಲಸ ಸಿಗೋ ಹಾಗೆ ಮಾಡಲಿಲ್ಲ ಭಗವಂತ. ಸಪೋಸ್ ಅವ್ರಿಗೇನಾದ್ರು ಕೆಲಸ ಸಿಕ್ಕಿದ್ರೆ ಇನ್ಫೋಸಿಸ್ನಂತಹ ಒಂದು ದೊಡ್ಡ ಸಂಸ್ಥೆ ನಿರ್ಮಾಣ ಆಗ್ತಾ ಇತ್ತಾ? ಯೋಚನೆ ಮಾಡಿ. ಹಾಗಾಗಿ ನಮಗೆ ಏನು ಬೇಕು ಏನು ಬೇಡ ಅಂತ ಖಂಡಿತವಾಗಿಯೂ ಸಹ ನಮಗೆ ಗೊತ್ತಿರೋದಿಲ್ಲ. ಹೇಗೆ ಅಂತಂದರೆ ಮಕ್ಕಳು ಅರಿವಿಲ್ಲದೆ ಆರೋಗ್ಯಕ್ಕೆ ಹಾನಿಯಾಗುವ ಕೆಟ್ಟ ತಿನಿಸನ್ನು ಹೇಗೆ ಅಮ್ಮ ಕೊಡಿಸೋದಿಲ್ವೋ ಹಾಗೆ ಭಗವಂತನೂ ಸಹ ನಮಗೆ ಎಲ್ಲವುದನ್ನು ಸಹ ಆತ ಕೊಡೋದಿಲ್ಲ. ಇನ್ನು ಕೆಲವೊಮ್ಮೆ ಏನು ಮಾಡ್ತೀವಿ, ನಮ್ಮ ಮೊಂಡತನದಿಂದ ಹಠದಿಂದ ನಾವು ಆಪತ್ತನ್ನು ತಂದುಕೊಳ್ತೀವಿ. ಅದಕ್ಕಾಗಿ ನಾವು ಭಗವಂತನಲ್ಲಿ ಏನನ್ನು ಬೇಡದೆ ಆತನಲ್ಲಿ ನಾವೇನು ಮಾಡಬೇಕು, ಕಂಪ್ಲೀಟ್ ಸರೆಂಡರ್ ಆಗಬೇಕು. ನಮಗೇನು ಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಭಗವಂತನಿಗೆ ಗೊತ್ತು. ಯಾವುದನ್ನು ಬಯಸದೆ ಕೊಡುವುದನ್ನು ಏಕೆ ಕೊಡಲಿಲ್ಲ ಅಂತ ಕೇಳದೆ, ಕೊಟ್ಟಿರೋದನ್ನು ಏಕೆ ಕೊಟ್ಟೆ ಅಂತ ಪ್ರಶ್ನಿಸದೆ ನಾವು ಜಸ್ಟ್ ಪ್ರಸಾದದ ರೀತಿಯಲ್ಲಿ ಭಗವಂತನಿಗೆ ಶರಣಾಗಬೇಕು. ಹೇಳ್ತೀವಲ್ಲ, ಈ ಪ್ರಪಂಚ ಅನ್ನೋದು ಹೇಗೆ ಅಂತ ಅಂದರೆ ಜಸ್ಟ್ ಇಟ್ ಈಸ್ ಲೈಕ್ ಒಂದು ಕ್ಯಾಂಟೀನ್, ಹೋಟೆಲ್ ಇದ್ದ ಹಾಗೆ. ಇಲ್ಲಿ ನಮಗೆ ತಿನಿಸುಗಳು ಬರುತ್ತೆ, ಆಹಾರಗಳು ಬರುತ್ತೆ, ಆದರೆ ನಾನು ಆರ್ಡರ್ ಮಾಡಿದಂತಹ ಆಹಾರಗಳು ಇಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲಪ್ಪ ಅಂತ ಅಂದರೆ ಇಲ್ಲಿ ನಾನು ಆರ್ಡರ್ ಮಾಡಿದ ಆಹಾರ ಬರೋದಕ್ಕಿಂತ ಹೆಚ್ಚಾಗಿ ನನ್ನ ಕರ್ಮ ಏನನ್ನು ಮಾಡಿರುತ್ತೋ ಅಂತಹ ಆಹಾರ ನನ್ನ ಪ್ಲೇಟಲ್ಲಿ ಬರುತ್ತೆ. ನಾನು ಹಿಂದೆ ಒಳ್ಳೇದು ಮಾಡಿದ್ನಾ, ನನಗದು ಒಳ್ಳೇದು ಬರುತ್ತೆ. ನಾನು ಕೆಟ್ಟದ್ದು ಮಾಡಿದ್ನಾ, ಕೆಟ್ಟದ್ದು ಮಾಡುತ್ತೆ. ನಾನು ಯಾರಿಗೋ ಮೋಸ ಮಾಡಿದ್ನಾ, ಮೋಸ ಬರುತ್ತೆ. ಹಾಗಾಗಿ ನಾವು ಆ ಕ್ಯಾಂಟೀನಲ್ಲಿ ನಾವು ಊಟ ಮಾಡಲೇಬೇಕು. ವಿ ಹ್ಯಾವ್ ಟು. ಬೇರೆ ಹೋಟೆಲ್ ಇಲ್ಲ ಅಲ್ಲಿ. ಆದರೆ ನಮ್ಮ ಕರ್ಮವನ್ನು ನಾವು ತುಂಬ ಶುದ್ಧವಾಗಿ ಇಟ್ಕೋಬೇಕು. ಯಾಕಪ್ಪ ಇಲ್ಲಿ ಶುದ್ಧವಾಗಿ ಇಟ್ಕೋಬೇಕು ಅಂತ ಅಂದರೆ, ನಾವು ಮಾಡಿದಂತಹ ಕರ್ಮಗಳೇ ನಮಗೆ ಫಲವಾಗಿ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ಏನನ್ನು ಬಯಸಬಾರ್ದು. ಹಾಗೂ ಕೊಟ್ಟಿದ್ದನ್ನು ನೀನು ಯಾಕೆ ಕೊಟ್ಟೆ ಅಂತ ಪ್ರಶ್ನಿಸೋ ಅಧಿಕಾರ ಸಹ ನಮಗೆ ಇರೋದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿಬಿಟ್ಟಿದ್ದಾನೆ. ಯಾಕೆ ಅಂತ ಅಂದರೆ, ನೀನು ಕೇವಲ ನಿನ್ನ ಕರ್ಮವನ್ನು ಮಾಡು, ಮಿಕ್ಕಿದ್ದು ನನಗೆ ಬಿಟ್ಟಿದ್ದು. ಫಲ ಬೇಕು ಅಂತ ಕೇಳೋ ಅಧಿಕಾರನೂ ಇಲ್ಲ, ಅಥವಾ ನೀನು ಯಾಕೆ ಕೊಟ್ಟೆ ಅಂತ ಪ್ರಶ್ನಿಸೋ ಅಧಿಕಾರವೂ ಸಹ ನಮಗೆ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ಆತ ಸರ್ವಕಾಮದಃ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಆಶ್ರಮ ಅಂತ ತೆಗೆದುಕೊಂಡ್ರೆ, ಆಶ್ರಮ ಅನ್ನೋದು ಮುಖ್ಯವಾಗಿ 2 ಅರ್ಥಗಳು ಬರ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ 4 ಮಜಲುಗಳು ಆಶ್ರಮ ಅಂತ ಹೇಳ್ತಾರೆ. ವಿರಕ್ತ ಜೀವನ ನಡೆಸುವವರು ವಾಸ ಮಾಡುವ ವರ್ಣ ಕುಟೀರವೂ ಸಹ ಆಶ್ರಮ ಅಂತ ಹೇಳ್ತೀವಿ. ಜೀವನದಲ್ಲಿ 4 ಮಜಲುಗಳಿರುತ್ತೆ, ನಮ್ಮೆಲ್ಲರಿಗೂ ಗೊತ್ತು. ಅದು ಯಾವ್ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ. ಮೊದಲನೇ ಆಶ್ರಮ ಯಾವುದಪ್ಪ ಅಂತ ಅಂದರೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದರೆ ಏನು ಅಂದರೆ, ಬ್ರಹ್ಮ ಅಂದರೆ ವೇದ, ಚರ್ಯ ಅಂದರೆ ಅಧ್ಯಯನ. ಬ್ರಹ್ಮಚರ್ಯ ಅಂದರೆ ನಾವು ವೇದವನ್ನು ಕಲಿಯೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ದರು, 8ನೇ ವರ್ಷದಿಂದ 24 ವರ್ಷದವರೆಗೆ ಗುರುಕುಲದಲ್ಲಿ ಮಕ್ಕಳನ್ನು ಕಳಿಸ್ತಿದ್ರು. 8ನೇ ವರ್ಷಕ್ಕೆ ವಠುವಾಗಿರ್ತಿದ್ದ ಅವನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ, ಆತನಿಗೆ ಉಪನಯನ ಆದ ತಕ್ಷಣವೇ, ನಮ್ಮೆಲ್ಲರಿಗೂ ಗೊತ್ತು, ಉಪನಯನ ಒಂದು ಫಂಕ್ಷನಿಗೆ ಹೋದಾಗ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಉಪನಯನ ಆಗುತ್ತೆ. ಉಪನಯನ ಆಗ್ತಿದ್ದಂಗೆ ಆ ವಠು ಕೇಳ್ತಾನೆ, ಭವತಿ ಭಿಕ್ಷಾಂದೇಹಿ ಅಂತ. ಆತ ಭಿಕ್ಷೆಯನ್ನು ಬೇಡ್ತಾನೆ. ಭಿಕ್ಷೆಯ ಆ ಜೋಲಿಗೆಯನ್ನು ಹಿಡಿದು ತಂದೆ ತಾಯಿಗೆ ನಮಸ್ಕರಿಸಿ, ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಹೋಗೋ ಪದ್ಧತಿ ಇತ್ತು. ಯಾಕೆ ಗುರುಕುಲಕ್ಕೆ ಹೋಗ್ತಿದ್ರಪ್ಪ ಅಂತಂದರೆ, ಮನೆಯಲ್ಲಿ ತಂದೆ ತಾಯಿಯ ಪ್ರೀತಿಯಿಂದ ಆತನಿಗೆ ಓದೋದಕ್ಕೆ ತೊಂದರೆ ಆಗಬಹುದು ಅನ್ನೋ ಒಂದೇ ಒಂದು ಉದ್ದೇಶ. ಈಗ ನಮ್ಮೆಲ್ರಿಗೂ ಇರುತ್ತೆ ಅಲ್ವಾ, ನಾವೆಲ್ಲರೂ ಸಹ ಧೃತರಾಷ್ಟ್ರನ ಹಾಗೆ ಮಕ್ಕಳು ಅಂದರೆ ಅತಿಯಾದ ಪ್ರೀತಿ. ಅದಕ್ಕೋಸ್ಕರ ಏನು ಮಾಡೋರು, 8ನೇ ವರ್ಷಕ್ಕೆ ಅವರನ್ನು ಗುರುಕುಲಕ್ಕೆ ಕಳಿಸೋರು. ಗುರುಕುಲದಲ್ಲಿ ಅವರು ವೇದಾಧ್ಯಯನ ಹಾಗೂ 64 ವಿದ್ಯೆಗಳನ್ನು ಅವರು ಗುರುಗಳಿಂದ ಕಲಿತಾ ಇದ್ರು. ಗುರುಕುಲದಲ್ಲಿ ಸುಮಾರು 12 ವರ್ಷ ಅವರು ಸಾಹಿತ್ಯ, ಸಂಗೀತ, ನೃತ್ಯ, ವೇದ, ವ್ಯಾಕರಣ, ಛಂದಸ್ಸು, ಧಾತು
ಪ್ರಾಣಿ ವಿದ್ಯೆ, ಹಾಗೆ ವೈದ್ಯ ವಿದ್ಯೆ, ಭೂತ ವಿದ್ಯೆ, ಹಾಗೆ ನಕ್ಷತ್ರ ವಿದ್ಯೆ, ಗ್ರಹ ವಿದ್ಯೆ, ಶಾಸ್ತ್ರ, ಪುರಾಣ, ಗಂಧರ್ವ ವಿದ್ಯೆ, ಹೀಗೆ ಹಲವಾರು ರೀತಿಯ ವಿದ್ಯೆಯನ್ನು, ನಾನು ಆಗಲೇ ಹೇಳಿದ್ನಲ್ಲ 64 ವಿದ್ಯೆಗಳು ಅಂತ ಹೇಳಿದೆ. ಇದರಲ್ಲಿ ಕೆಲವು ವಿದ್ಯೆಗಳನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆ 64 ವಿದ್ಯೆಗಳನ್ನು ಗುರುಮುಖೇನ ಅವರು ಕಲಿತಾ ಇದ್ರು. ಇದು ಬ್ರಹ್ಮಚರ್ಯ. ವೇದ ವಿದ್ಯೆಯನ್ನು ಕಲಿತ ನಂತರ ಸುಮಾರು 20ರಿಂದ 24 ವರ್ಷಕ್ಕೆ ಅವರು ಮನೆಗೆ ಬರ್ತಿದ್ರು. ಆಗ ಮದುವೆ ಹಾಗೂ ಹೆಂಡತಿ, ಅಂದರೆ ಈ ಸಮಯದಲ್ಲಿ ಕಲಿತ ವಿದ್ಯೆಯನ್ನು ಅನುಷ್ಠಾನ ಅಥವಾ ಯಜ್ಞ ಯಾಗಾದಿಗಳು ಹಾಗೂ ಅತಿಥಿ ಸತ್ಕಾರ, ದಾನ, ಧರ್ಮ, ಪ್ರಾಣಿ ಸಂಸ್ಕರಣೆ ಹಾಗೂ ದಾಂಪತ್ಯ, ಇದರ ಬಗ್ಗೆ ಅವರು ಹೆಚ್ಚು ಗಮನವನ್ನು ಕೊಡ್ತಾ ಇದ್ರು. ಇದನ್ನು ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ಅಂದರೆ ಏನು ಅವನು ವಿದ್ಯೆಯನ್ನು ಕಲಿತ್ಕೊಂಡು ಬರ್ತಾ ಇದ್ದ ಮರಳಿ ಊರಿಗೆ, ಆಗ ಅವನಿಗೆ ಪಂಡಿತ ಅಂತ ಹೇಳ್ತಾ ಇದ್ರು ಹಾಗೂ ಅವನಿಗೆ ಒಂದು ಮದುವೆಯನ್ನು ಮಾಡ್ತಿದ್ರು. ಅವನು ತನ್ನ ಕಲಿತ ವಿದ್ಯೆಯಲ್ಲಿ ಆ ಹೆಂಡತಿ ಮಕ್ಕಳನ್ನು ಸಾಕಿ ಸಲಹುವಂತಹ ಕೆಲಸದಲ್ಲಿ ಆತ ತೊಡಗ್ತಾ ಇದ್ದ. ಹಾಗಾಗಿ ಅದನ್ನು ಗೃಹಸ್ಥಾಶ್ರಮ ಅಂತ ಕರೀತಾರೆ. ಹಾಗಾಗಿ ನೆಕ್ಸ್ಟ್ ಮಕ್ಕಳಾಗಿ ದೊಡ್ಡವರಾದ ಮೇಲೆ, ಅಂದರೆ ಮಕ್ಕಳೆಲ್ಲ ಒಂದು ಹಂತಕ್ಕೆ ಬಂದರು ಅಂತ ಅಂದಮೇಲೆ, ಗೊಂದಲವಿಲ್ಲದ ಪ್ರಶಾಂತವಾದ ಕಾಡಿನಲ್ಲಿ ಹಣ್ಣು ಹಂಪಲು ಬೆಳೆದು ತಮ್ಮ ವಿಶೇಷ ಅಧ್ಯಯನವನ್ನು ಮುಂದುವರೆಸುವ ಹಂತವೇ ವಾನಪ್ರಸ್ಥ. ಅಂದರೆ ಹೆಂಡತಿ ಮಕ್ಕಳ ಜೊತೆ ಅವನು ತುಂಬ ಅನ್ಯೋನ್ಯವಾಗಿರ್ತಿದ್ದ. ಹಾಗೂ ಮಕ್ಕಳೆಲ್ಲ ಬೆಳೆದ ಮೇಲೆ ಗಂಡ ಹೆಂಡತಿ ಏನು ಮಾಡೋರು, ತಾವು ಗಳಿಸಿದಂತಹ ಎಲ್ಲ ಸಂಪತ್ತುಗಳಿಂದ ಅದೆಲ್ಲವನ್ನು ಮಕ್ಕಳಿಗೆ ಕೊಟ್ಟು ಅವರು ಮತ್ತೆ ಕಾಡಿಗೆ ತೆರಳೋರು. ಯಾಕೆ ಅಂತ ಅಂದರೆ, ತಮಗೆ ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಅದನ್ನು ವಿಶೇಷ ಅಧ್ಯಯನವನ್ನು ಮಾಡ್ತಾಯಿದ್ರು, ಕಾಡಿಗೆ ಹೋಗ್ತಿದ್ರು. ಆಗ ಅವರು ಅತಿ ಹೆಚ್ಚು ಆಹಾರವನ್ನು ಸೇವಿಸ್ತಿರ್ಲಿಲ್ಲ. ಕೇವಲ ಅಲ್ಲಿ ಬೆಳೆದಿರುವಂತಹ ಹಣ್ಣು ಹಂಪಲನ್ನು ತಿಂದು ಅವರು ವಾಸ ಮಾಡ್ತಿದ್ರು. ಹಾಗಾಗಿ ಅದನ್ನು ವಾನಪ್ರಸ್ಥ ಅಂತ ಹೇಳ್ತಾರೆ. ಇನ್ನು ಪೂರ್ಣ ಪ್ರಮಾಣದಲ್ಲಿ ಯಾವ ಬದ್ಧತೆಯೂ ಇಲ್ಲದೆ ಸದಾ ಭಗವಂತನ ಚಿಂತನೆಯಲ್ಲಿ ಕಳೆಯುವ 4ನೇ ಆಶ್ರಮವೇ ಸನ್ಯಾಸಾಶ್ರಮ. ನೋಡಿ, ನಾವಿವಾಗ ಅಂದ್ಕೊಳ್ತಾ ಹೋಗ್ತೀವಿ, ನಾವು ನಮ್ಮ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ವಿ ಅಥವಾ ಇನ್ನೊಂದು ಮತ್ತೊಂದು ಅಂತ. ಆದರೆ ಆಗಿನ ಕಾಲದ ಪದ್ಧತಿಗಳು ಎಷ್ಟು ಸುಂದರವಾಗಿರ್ತಿತ್ತು ಅಂದರೆ, ಮಗುವನ್ನು 8ನೇ ವರ್ಷದವರೆಗೆ ಮಗುವಾಗಿ ತುಂಬ ಪ್ರೀತಿಸಿ ಲಾಲನೆ ಪಾಲನೆಯನ್ನು ಮಾಡಿ ಆತನನ್ನು ಬೆಳೆಸಿ 8ನೇ ವರ್ಷಕ್ಕೆ ಆತನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಆತನಿಗೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡೋದಕ್ಕೋಸ್ಕರ ಗುರುಗಳ ಜೊತೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಅಲ್ಲಿ ಆತ 8ನೇ ವರ್ಷದಿಂದ 20ರಿಂದ 24 ವರ್ಷ, ಏಕೆಂತಂದರೆ ಅವನು ಕಲಿಯುವ ಸ್ಪೀಡ್ ಮೇಲೆ ಇರ್ತಾ ಇತ್ತು. ಅವನು ವಿದ್ಯೆಯನ್ನು ಕಲಿತ ಮೇಲೆ 20ರಿಂದ 24ನೇ ವರ್ಷಕ್ಕೆ ಅವನು ಮರಳಿ ಬರ್ತಿದ್ದ. ಅಲ್ಲಿ ಕಲಿತಂತಹ ವಿದ್ಯೆಯನ್ನು ಇಲ್ಲಿ ಆತ ಯಜ್ಞ ಯಾಗ ಹಾಗೆಯೇ ವ್ಯವಹಾರವನ್ನು ಮಾಡಿ ತನ್ನ ಸಂಸಾರವನ್ನು ನಡೆಸ್ತಿದ್ದ. ಆ ಸಮಯದಲ್ಲಿ ಅವನಿಗೆ ಮದುವೆ ಆಗ್ತಿತ್ತು, ಗೃಹಸ್ಥಾಶ್ರಮದಲ್ಲಿ ಇರ್ತಿದ್ದ, ಮಕ್ಕಳಾಗ್ತಾ ಇತ್ತು. ಹಾಗೆಯೇ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದ ನಂತರ, ಅಂದರೆ ಮಕ್ಕಳೆಲ್ಲ ಒಂದು ಹಂತಕ್ಕೆ ಕೈಗೆ ಬಂದರು, ಅವರಿಗೆಲ್ಲ ಮದುವೆ ಎಲ್ಲ ಆಯಿತು ಅಂದ ತಕ್ಷಣ ಈ ಅಪ್ಪ ಅಮ್ಮ ಏನು ಮಾಡೋರು, ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಕಾಡಿಗೆ ತೆರಳೋರು. ಅಲ್ಲೇ ಸಿಗುವಂತಹ ಹಣ್ಣು ಹಂಪಲನ್ನು ಸೇವಿಸುತ್ತಾ ಅವರು ವಾನಪ್ರಸ್ಥದಲ್ಲಿರೋರು. ಆ ಸಮಯದಲ್ಲಿ ಅವರು ವಿಶೇಷ ಅಧ್ಯಯನವನ್ನು ಮಾಡ್ತಾಯಿದ್ರು. ಏಕೆ ಅಂತಂದರೆ, ಆ ಬ್ರಹ್ಮಚರ್ಯದಲ್ಲಿ ಏನೋ ಒಂದು ಕಲಿತ ವಿಷಯದಲ್ಲಿ ಇನ್ನೂ ಏನೋ ಅವರು ತುಂಬ ಆಳವಾಗಿ ಕಲಿಬೇಕು ಅಂತ ಅಂದಾಗ ಅವರು ಆ ವಿಷಯವನ್ನು ಆಗ ಮಾಡೋರು. ನಂತರ ಅದೂ ಬೇಡ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ಯಾವ ಬದ್ಧತೆಯೂ ಇಲ್ಲದೆ ಸದಾ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೆಯೋ 4ನೇ ಆಶ್ರಮವೇ ಸನ್ಯಾಸಾಶ್ರಮ. ಹಾಗಾಗಿ ನಮ್ಮ ಈ 4 ಆಶ್ರಮಗಳೇನಿದೆ, ಇದು ಬಹಳ ಬಹಳ ಮುಖ್ಯವಾಗಿರೋ ಆಶ್ರಮ. ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾನೆ, ನಿನ್ನ ವರ್ಣಾಶ್ರಮಕ್ಕೆ ಯಾವ ಕೆಲಸ ಬರುತ್ತೋ ಆ ಕೆಲಸವನ್ನು ನೀನು ಮಾಡಬೇಕು. ಕೆಲಸ ಇಸ್ ನಥಿಂಗ್ ಬಟ್ ಕರ್ಮ. ನಿನ್ನ ಕರ್ಮವನ್ನು ಮಾಡಬೇಕು. ಹೀಗೆ 4 ಬಗೆಯ ಆಶ್ರಮವನ್ನು ನಿರ್ವಹಿಸಿ ಆಶ್ರಮದಲ್ಲಿ ಬದುಕುವವರನ್ನು ಪಾಲಿಸುವ ಎಲ್ಲ ಬಗೆಯ ಜೀವಿಗಳ ಕ್ರಮವನ್ನು ನಿರ್ವಹಿಸುವ, ವಿಶೇಷವಾಗಿ ತಪೋತಾಣಗಳಲ್ಲಿ ಸನ್ನಿಹಿತನಾಗಿರುವ ಯಾವ ರೀತಿಯ
ಶ್ರಮವಿಲ್ಲದೆ, ಆ ಪ್ಲಸ್ ಶ್ರಮ, ಆಶ್ರಮ ಭಗವಂತನನ್ನು ಆಶ್ರಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಅಂದರೆ ಯಾವ ರೀತಿಯೂ ಶ್ರಮ ಇಲ್ಲ, ಅವನೇನು ಕೊಟ್ಟಿದ್ದಾನೆ, ಜಸ್ಟ್ ವಿ ಹ್ಯಾವ್ ಟು ಡೂ ದಟ್ ವರ್ಕ್. ಇನ್ನು ಶ್ರಮಣ ಅಂತ ತೆಗೆದುಕೊಂಡ್ರೆ ನಮ್ಮೆಲ್ಲರ ಶ್ರಮವನ್ನು, ಆಯಾಸವನ್ನು, ದುಃಖವನ್ನು, ಬಳಲಿಕೆಯನ್ನು ಪರಿಹರಿಸುವ ಭಗವಂತ ಶ್ರಮಣ. ಶ್ರಮಣ ಅಂದರೆ ಸನ್ಯಾಸಿ ಅನ್ನೋ ಇನ್ನೊಂದು ಅರ್ಥವೂ ಸಹ ಇದೆ. 4ನೆಯ ಆಶ್ರಮದಲ್ಲಿರುವವರು ಅಂದರೆ ಸನ್ಯಾಸಾಶ್ರಮದಲ್ಲಿ ಇರುವವರನ್ನು ಭಗವಂತನಿಗೆ ಅತ್ಯಂತ ಪ್ರಿಯವಾದ ಆಶ್ರಮ ಶ್ರಮಣ ಶ್ರಾಮ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಹಾಗಾಗಿ ಭಗವಂತನನ್ನು ಆಶ್ರಯಿಸಿಕೊಂಡು ನಿರಂತರವಾಗಿ ಭಗವಂತನ ಚಿಂತನೆ ಮಾಡಿ ಇಡೀ ಬದುಕನ್ನು ಭಗವಂತನಲ್ಲಿ ಅರ್ಪಿಸುವ, ಶ್ರಮಣದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಭಗವಂತನನ್ನು ಶ್ರಮಣ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಪದ ಬಂತು, ಏನಪ್ಪ ಅಂದರೆ 4ನೆಯ ಆಶ್ರಮದಲ್ಲಿರುವವರಿಗೆ ಭಗವಂತ ತುಂಬ ಪ್ರೀತಿ ಅಂತ. ಯಾಕೆ ಇಲ್ಲಿ 4ನೇ ಆಶ್ರಮದಲ್ಲಿರೋರಿಗೆ ಭಗವಂತ ಪ್ರೀತಿ ಅಂದರೆ ಈಗ ತಾನೇ ನಾವು ತಿಳ್ಕೊಂಡ್ವಿ. 4ನೇ ಆಶ್ರಮ ಯಾವುದು? ಸನ್ಯಾಸಾಶ್ರಮ. ಸನ್ಯಾಸಾಶ್ರಮದಲ್ಲಿ ಆತ ಏನು ಮಾಡ್ತಾನೆ, ಪೂರ್ಣ ಪ್ರಮಾಣದಲ್ಲಿ ಯಾವ ಬದ್ಧತೆಯೂ ಇಲ್ಲದೆ ಸದಾ ಭಗವಂತನ ಚಿಂತನೆಯಲ್ಲಿ ಕಳೆಯುವ 4ನೇ ಆಶ್ರಮವೇ ಸನ್ಯಾಸಾಶ್ರಮ. ಹಾಗಾಗಿ ಭಗವಂತನ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ಅಂದಾಗ ಹೇಳ್ತಾರಲ್ಲ, ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ. ಹಾಗಾಗಿ ನೀನು ಏನೂ ಕಾಮನೆಗಳಿಲ್ಲದೆ ಅಲ್ವಾ, ಏನೂ ಕಾಮನೆ ಇಲ್ಲ, ನಿನ್ನ ಕಾಮನೆ ಏನು, ಭಗವಂತ ನೀನು ಬೇಕು ಅಂತ ಚಿಂತನೆ ಮಾಡೋದು. ಆ ರೀತಿ ಚಿಂತನೆ ಮಾಡೋರನ್ನ ಭಗವಂತ ಪ್ರೀತಿಸದೆ ಇನ್ನು ಯಾರು ಪ್ರೀತಿಸೋದಕ್ಕೆ ಸಾಧ್ಯ ಅಲ್ವಾ? ಯೋಚನೆ ಮಾಡಿ. ಹಾಗಾಗಿ ಭಗವಂತನನ್ನು ಶ್ರಮಣ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಕ್ಷಾಮ ಅಂತ ತೆಗೆದುಕೊಂಡ್ರೆ ದುಷ್ಟರನ್ನು ಕ್ಷೀಣಿಸುವ, ಅಜ್ಞಾನ ಅತಿಯಾದಾಗ ಕ್ಷಾಮವನ್ನು ಅಂದರೆ ಬರಗಾಲವನ್ನು ಕೊಡುವ. ಅದೇ ರೀತಿ ಕ್ಷಮಾಶೀಲರಲ್ಲಿ ಸನ್ನಿಹಿತನಾಗಿರುವ ಭಗವಂತ ಕ್ಷಾಮ. ನಮ್ಮ ಜೀವನದಲ್ಲಿ ಕ್ಷಮಾಗುಣ ಅತ್ಯಂತ ಮಹತ್ತರವಾದಂತಹ ಗುಣ. ಇದು ದಾನ ಧರ್ಮಗಳಷ್ಟೇ ಹಿರಿಯವಾದಂತಹ ಗುಣ. ಅಷ್ಟೇ ಅಲ್ಲ, ನಿಸ್ವಾರ್ಥವಿದ್ದು ಕ್ಷಮಿಸುವುದೇ ನಿಜವಾದ ಕ್ಷಮೆ. ಮಹಾಭಾರತದಲ್ಲಿ ಧರ್ಮರಾಯನಲ್ಲಿ ಈ ಗುಣವನ್ನು ನಾವು ಕಾಣ್ಬೋದು ಅಂತ ಹೇಳ್ತಾರೆ. ಭಗವಂತನಲ್ಲಿ ಕ್ಷಮಾಗುಣ ಇದ್ದವರಿಗೆ ಭಗವಂತ ಅತ್ಯಂತ ಪ್ರೀತಿಯಿಂದ ಕಾಣ್ತಾನಂತೆ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ಕ್ಷಾಮಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ಸುಪರ್ಣ ಅಂತ. ಸುಪರ್ಣ ಅಂದರೆ ಸು ಪ್ಲಸ್ ಪಾ ಪ್ಲಸ್ ನ ಸುಪರ್ಣ ಅಂದರೆ ನಿತ್ಯಾನಂದನಾದ ಪರಿಪೂರ್ಣ ಆನಂದ ಸ್ವರೂಪಿ ಭಗವಂತ. ಸುಪರ್ಣ ಅಂದರೆ ಹಕ್ಕಿ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಗರುಡನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವ ಗರುಡ ವಾಹನ ಭಗವಂತನನ್ನು ಸುಪರ್ಣ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವಾಯುವಾಹನ ಅಂತ ತೆಗೆದುಕೊಂಡ್ರೆ ಹೆಣ್ಣಿನ ದೇಹದಲ್ಲಿ ಪುಟ್ಟ ಒಂದು ಜೀವದ ಅಧಿಷ್ಠಾನ ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಪ್ರಾಣದೇವರ ವಾಹನವಾಗಿ ಭಗವಂತ ಒಂದು ಗರ್ಭದಲ್ಲಿ ಬಂದು ಕುಳಿತಾಗ ಅದಕ್ಕಾಗಿ ನಾವು ದೇವಸ್ಥಾನದಲ್ಲಿ ಭಗವಂತ ಇರುವ ಆ ಸ್ಥಳವನ್ನು ಸಹ ಗರ್ಭಗುಡಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಅದಕ್ಕಾಗಿ ಮೂಲ ಗ್ರಹ ಹಾಗೂ ಗರ್ಭಿಣಿಯ ಹೊಟ್ಟೆ ಏನಿದೆ ಅದು ಎರಡೂ ಸಹ ಒಂದೇ ಶಬ್ದವನ್ನು ಬಳಸ್ತಾ ಹೋಗ್ತಾರೆ. ಅಂದರೆ ಗರ್ಭ ಅಥವಾ ಗರ್ಭಗುಡಿ ಅಂತ ಹೇಳ್ತಾರೆ. ನಮ್ಮೊಳಗೆ ಪ್ರಾಣ ನಾರಾಯಣರಿದ್ದರೆ ಮಾತ್ರ ಜೀವ, ಇಲ್ಲದಿದ್ದರೆ ಶವವಾಗಿ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಅವರಿಬ್ಬರು ಇದ್ದರೆ ನಾವು ಶಿವ, ಇಲ್ಲ ಅಂದರೆ ಶವ. ಭಗವಂತನ ಜೊತೆಗೆ ಸದಾ ವಾಹನವಾಗಿರುವ ಹಾಗೂ ನಿತ್ಯ ಸಂಗಾತಿ ಪ್ರಾಣದೇವರು. ಇಂತಹ ವಾಯುದೇವರನ್ನು ವಾಹನವಾಗಿರಿಸಿಕೊಂಡು ನಮ್ಮೊಳಗೆ ಅಂತರ್ಯಾಮಿಯಾಗಿರುವ ಭಗವಂತನನ್ನು ವಾಯುವಾಹನ ಅಂತ ಹೇಳ್ತಾ ಹೋಗ್ತಾರೆ. ನಾವು ಅಂದ್ಕೊಳ್ತೀವಿ ಹೆಣ್ಮಕ್ಳು ಅಂದ ತಕ್ಷಣ ಏನಪ್ಪ ನಾವು ಹೆಣ್ಣು ಹಾಗೆ ಹುಟ್ಬಿಟ್ವಿ, ಅಥವಾ ನಮಗೇನೂ ಇಲ್ವೇ ಇಲ್ವಾ, ನನಗೇನೂ ಶಕ್ತಿ ಇಲ್ವಾ? ಇಲ್ಲ ರೀ,
ಭಗವಂತ ನಮಗೊಂದು ವಿಶೇಷವಾದ ಶಕ್ತಿ ಕೊಟ್ಟಿದ್ದಾನೆ. ಅದೇನಪ್ಪ ಅಂತ ಅಂದರೆ, ಭಗವಂತನೇ ಒಂದು ಜೀವಿಯ ರೂಪದಲ್ಲಿ ನಮ್ಮ ಗರ್ಭದಲ್ಲಿ ಕುಳಿತುಕೊಳ್ತಾನೆ. ಯಾಕಪ್ಪ ಅಂತಂದರೆ, ನಾವೆಲ್ಲರೂ ಸಹ ಭಗವಂತನ ಬಿಂದು ಸ್ವರೂಪವೇ ಅಲ್ವಾ. ನಮ್ಮ ಜೀವ ಏನಿದೆ, ನಮ್ಮ ಆತ್ಮ ಏನಿದೆ, ಅದು ಭಗವಂತನ ಒಂದು ಕಿಡಿ ಮಾತ್ರ. ಅಂತಹ ಒಂದು ಕಿಡಿ ನಮ್ಮ ಗರ್ಭದಲ್ಲಿ ಜನನವಾಗುತ್ತೆ ಅಂತ ಹೇಳಿದ್ರೆ ನಾವೆಷ್ಟು ಪುಣ್ಯವಂತರಲ್ವ. ಅದು ಆ ಗರ್ಭದಲ್ಲಿ ಹೇಗೆ ಬಂದು ಕುಳಿತುಕೊಳ್ತಾನಪ್ಪ ಭಗವಂತ ಅಂದರೆ, ವಾಯು ವಾಹನನನ್ನು ಅಂದರೆ ಪ್ರಾಣದೇವರನ್ನೇ ವಾಹನ ಮಾಡಿಕೊಂಡು ನಮ್ಮ ದೇಹದಲ್ಲಿ ಭಗವಂತ ಕುಳಿತುಕೊಳ್ತಾನಂತೆ. ಅದಕ್ಕೆ ನೋಡಿ ಸೀಮಂತ ಶಾಸ್ತ್ರವನ್ನು ಮಾಡ್ತೀವಿ, ಯಾಕೆಂದರೆ ಭಗವಂತ ನೀನು ಬಂದಲ್ಲಿ ಕುತ್ಕೊಂಡಿದೀಯಾ ಅಂತ. ಎಷ್ಟು ಸುಂದರವಾದ ಪರಿಕಲ್ಪನೆ ಅಲ್ವಾ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ವಾಯುವಾಹನ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು 92ನೇ ಶ್ಲೋಕಕ್ಕೆ ಹೋಗೋದಾದರೆ, ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾಧಮಃ ಅಪರಾಜಿತ ಸರ್ವಸಹೋ ನಿಯಂತ ನಿಯಮೋ ಯಮಃ. ಧನುರ್ಧರ ಅಂದರೆ ಏನಪ್ಪ ಅಂದರೆ, ಭಗವಂತ ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಒಮ್ಮೊಮ್ಮೆ ಬಿಲ್ಲನ್ನು ಹಿಡಿದು ಅವತಾರ ರೂಪದಲ್ಲಿ ಬರ್ತಾನೆ. ಹೀಗೆ ಧನಸ್ಸನ್ನು ಧರಿಸಿ ನಮ್ಮನ್ನು ರಕ್ಷಣೆ ಮಾಡುವಂತಹ ಕೋದಂಡಪಾಣಿ ಭಗವಂತನನ್ನು ಧನುರ್ಧರ ಅಂತ ಹೇಳ್ತೀವಿ. ಅಂದರೆ ರಾಮಾವತಾರದಲ್ಲಿ ಭಗವಂತ ಬರ್ತಾನೆ. ಅಷ್ಟೇ ಅಲ್ಲ, ಅವನು ರಾಮಾವತಾರದಲ್ಲಿ ಬಂದಾಗ ನಮಗೆ ಹೇಳ್ತಾ ಹೋಗ್ತಾನೆ, ನಾವು ಯಾವಾಗ ರಾಮಸ್ಮರಣೆಯನ್ನು ಮಾಡ್ತೀವಿ ನಮ್ಮಲ್ಲಿರುವಂತಹ ದುಷ್ಟತನ ಎಲ್ಲವನ್ನು ಆತ ಸುಡ್ತಾ ಬರ್ತಾನೆ. ನೋಡಿ, ಭಗವಂತನ ಒಂದೊಂದು ಅವತಾರವೂ ಸಹ ನಮ್ಮನ್ನು ಇನ್ನಷ್ಟು ಮತ್ತಷ್ಟು ಪವಿತ್ರ ಹಾಗೂ ಪಾವನಗೊಳಿಸೋದಕ್ಕೋಸ್ಕರನೇ ಇರೋದು, ಇನ್ನೇನಕ್ಕೂ ಇಲ್ಲ. ಹಾಗಾಗಿ ಆತ ರಾಮಾವತಾರದಲ್ಲಿ ಬರ್ತಾನೆ. ಹಾಗಾಗಿ ಆತರನ್ನು ಧನುರ್ಧರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಧನುರ್ವೇದ ಅಂತ ಅಂದರೆ, ಭಗವಂತ ಕೇವಲ ಬಿಲ್ವಿದ್ಯೆ ತಿಳಿದವನಷ್ಟೇ ಅಲ್ಲ, ಗುರುವಾಗಿ ಜಗತ್ತಿಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟವ ಪರಶುರಾಮ ರೂಪಿ ಭಗವಂತ. ಆತ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಹಾಗೆ ಕರ್ಣನಿಗೆ ಬಿಲ್ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ಅಲ್ವಾ. ಪರಶುರಾಮನ ಅವತಾರ, ಏಕೆಂದರೆ ಪರಶುರಾಮನವರು ಚಿರಂಜೀವಿಗಳು. ಹಾಗಾಗಿ ಅವರು ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಹಾಗೆ ಕರ್ಣನಿಗೂ ಸಹ, ಕರ್ಣನ ಗುರುಗಳು ಅವರು, ಅವರಿಗೆಲ್ಲ ಬಿಲ್ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಇತರರು ಬಿಲ್ವಿದ್ಯೆಯನ್ನು ಕಲಿತಿದ್ದು ದ್ರೋಣಾಚಾರ್ಯರಿಂದ, ಇದು ನಮಗೆ ಗೊತ್ತು. ಹಾಗಾಗಿ ಭಗವಂತ ಗುರುವಿನ ಗುರು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. 4 ಉಪವೇದಗಳಲ್ಲಿ ಧನುರ್ವೇದ ಕೂಡ ಒಂದು. ನೋಡಿ, ಬದುಕುವ ಶಾಸ್ತ್ರ ಆಯುರ್ವೇದ ಹಾಗೂ ಸಾಯಿಸುವ ಶಸ್ತ್ರ ಧನುರ್ವೇದ. ಬದುಕಿ ಸಾಯುವ ತನಕ ಲಲಿತ ಕಲೆಗಳ ಹವ್ಯಾಸಕ್ಕಾಗಿ ಸಂಗೀತಕ್ಕೆ ಸಂಬಂಧಪಟ್ಟ ಗಾಂಧಾರ ವೇದ, ಹಾಗೆ ಶಿಲ್ಪಕಲೆ ಮತ್ತು ಚಿತ್ರಕಲೆಗೆ ಸಂಬಂಧಪಟ್ಟಿದ್ದು ಸ್ಥಾಪತ್ಯ ವೇದ. ಈ 4 ಉಪವೇದಗಳಲ್ಲಿ ಧನುರ್ವೇದ ಕೇವಲ ಸಾಯಿಸುವ ವಿದ್ಯೆ ಅಷ್ಟೇ ಅಲ್ಲ, ಜಗತ್ತಿನ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡಿ ಸಜ್ಜನರನ್ನು ಬದುಕುವಂತೆ ಮಾಡುವ ಆಯುರ್ವೇದಕ್ಕೆ ಪೂರಕವಾದ ವೇದ ಧನುರ್ವೇದ. ಇಂತಹ ವೇದವನ್ನು ಪ್ರವರ್ತನೆ ಮಾಡಿ ಜಗತ್ತಿನ ಆರೋಗ್ಯಕ್ಕೂ ಹಾಗೂ ಸುವ್ಯವಸ್ಥೆಗೂ ಕಾರಣನಾದ ಭಗವಂತನನ್ನು ಧನುರ್ವೇದ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ದಂಡ ಅಂತ ಮುಂದಿನ ನಾಮ ತಗೊಂಡ್ರೆ, ದಂಡ ಅಂದರೆ ಶಿಕ್ಷೆ. ಆದರೆ ಸಂಸ್ಕೃತದಲ್ಲಿ ಶಿಕ್ಷೆ ಅನ್ನುವುದಕ್ಕೆ ಶಿಕ್ಷಣ ಅನ್ನೋ ಅರ್ಥ ಸಹ ಇದೆ. ಆದರೆ ಇಲ್ಲಿ ದಂಡ ಅಂತ ಅಂದರೆ ದಂಡಿಸೋದು. ತಪ್ಪು ಮಾಡಿದವರಿಗೆ ದೇವರ ರಾಜ್ಯದಲ್ಲಿ ಕ್ಷಮೆ ಖಂಡಿತವಾಗ್ಲೂ ಇಲ್ಲ. ನಾವು ಮಾಡಿದ ಕರ್ಮವನ್ನು ನಾವು ಅನುಭವಿಸಲೇಬೇಕು. ತಪ್ಪು ಮಾಡಿದವರಿಗೆ ನಿರ್ದಾಕ್ಷಿಣ್ಯವಾಗಿ ಹಾಗೂ ನಿಷ್ಠೂರವಾದ ದಂಡನೆಯನ್ನು ಕೊಡುವ ಭಗವಂತ ದಂಡಃ. ಆತನ ಸಾಮ್ರಾಜ್ಯದಲ್ಲಿ ಏನಿದೆ, ತಪ್ಪಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಆದರೆ ನಾವು ಅವನಿಗೆ ಶರಣಾದಾಗ ಹಾಗೂ ನಾವು ಧರ್ಮ ಮಾರ್ಗದಲ್ಲಿ ಹೋದಾಗ ಅದರ ಪ್ರಮಾಣ ಮಾತ್ರ ಸ್ವಲ್ಪ ಕಮ್ಮಿ ಆಗುವಂತಹ ಸಾಧ್ಯತೆ ಇದೆ ಅಷ್ಟೆ.
ಇನ್ನು ದಮಯಿತ ಅಂತ ತೆಗೆದುಕೊಂಡ್ರೆ ಯಾರು ಸಮಾಜ ಕಂಟಕರೋ, ಯಾರು ಧರ್ಮದ ವಿರುದ್ಧ ನಡೆಯುತ್ತಾರೋ ಅಂತಹವರನ್ನು ದಮನ ಮಾಡುವ ಭಗವಂತನನ್ನು ದಮಯಿತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆತ ಅನೇಕ ರೂಪವನ್ನು ಧರಿಸಿ ಭೂಮಿಗೆ ಅವತರಿಸ್ತಾನೆ. ನಾವು ಕೃಷ್ಣಾಷ್ಟಮಿಯನ್ನು, ಕೃಷ್ಣನಿಗೆ ಅರ್ಘ್ಯವನ್ನು ಕೊಡುವಾಗ ಈ ರೀತಿ ಹೇಳ್ತೀವಿ: ಜಾತಃ ಕಂಸ ವದಾರ್ಥಾಯ ಭೂಭಾರ ಹರಣಾಯ ಚ ಕೌರವಾಣಂ ವಿನಾಶಾಯ ದೈತ್ಯಾನಂ ನಿಧನಾಯ ಚ ಪಾಂಡವಾನಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗೃಹಾಣಾರ್ಘ್ಯಂ ಮಯಾ ದತ್ತಂ ದೇವಾಕ್ಯ ಸನ್ನಿಹಿತೋ ಹರೇ ಅಂತ. ಅಂದರೆ ಎಲ್ಲ ದುಷ್ಟಶಕ್ತಿಗಳ ದಮನ ಮಾಡಿ ಭೂಮಿಯ ಭಾರವನ್ನು ಇಳಿಸೋದಕ್ಕೋಸ್ಕರ ಭಗವಂತ ಭೂಮಿಗೆ ಇಳಿದು ಬರ್ತಾನೆ. ಈ ಕಾರಣಕ್ಕಾಗಿ ಆತ ದಮಯಿತ ಅಂತ ಹೇಳ್ತಾರೆ. ಹಾಗೆ ಇದನ್ನೇ ಗೀತೆಯಲ್ಲಿ ಹೇಳ್ತಾ ಹೋಗ್ತಾರೆ: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನ್ಯಂ ಸುಜಾಮ್ಯಹಂ ಅಂತ. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೆ ನಾನು ಅವಾಗ ಮತ್ತೆ ಮತ್ತೆ ಅವತರಿಸ್ಬರ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ಧರ್ಮ ಉಳಿಬೇಕು ಅನ್ನೋದೇ ಭಗವಂತನ ಮೂಲ ಉದ್ದೇಶ ಆಗಿರುತ್ತೆ. ಇನ್ನು ದಮಃ ಅಂತ ತೆಗೆದುಕೊಂಡ್ರೆ, ದಮ ಅಂದರೆ ಇಂದ್ರಿಯ ನಿಗ್ರಹ. ಅವತಾರ ರೂಪದಲ್ಲಿ ಇಂದ್ರಿಯ ನಿಗ್ರಹದ ಪರಾಕಾಷ್ಠೆಯನ್ನು ತೋರಿಸಿಕೊಟ್ಟ ಭಗವಂತ ಧಮಃ. ನರನಾರಾಯಣ ರೂಪದಲ್ಲಿ ಸನತ್ಕುಮಾರನಾಗಿ, ಕಪಿಲ ಮುನಿಯಾಗಿ, ದತ್ತಾತ್ರೇಯನಾಗಿ, ಹೀಗೆ ಅನೇಕ ಅವತಾರದಲ್ಲಿ ಭಗವಂತ ಇಂದ್ರಿಯ ನಿಗ್ರಹದ ಪರಾಕಾಷ್ಠೆಯನ್ನು ತೋರಿಸಿಕೊಟ್ಟಿದ್ದಾನೆ. ನೋಡಿ, ಅವನು ಕೇವಲ ಥಿಯರಿಲಿ ನೀವು ಹಿಂಗೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅವನು ಮಾಡಿ ತೋರಿಸಿದ್ದಾನೆ. ಯಾಕೆ ಅಂತಂದರೆ ಇಂದ್ರಿಯ ನಿಗ್ರಹ ಮಾಡಬೇಕು. ಹೇಗಪ್ಪ ಮಾಡೋದು? ನಿನಗೆ ಗೊತ್ತಿಲ್ಲ, ಮಾಡೋಕ್ಕಾಗಲ್ಲ. ಭೂಮಿಗೆ ಬಂದುಬಿಟ್ಟಿದ್ದೀವಿ ನಾವೆಲ್ಲ, ಮಾಯೆಯಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದೀವಿ. ಮಾಯೆಯಲ್ಲಿ ಇದೆಲ್ಲ ಆಗದೇ ಇಲ್ಲ ಅಂತ ನಾವು ನೆಪವನ್ನು ಹೇಳ್ಬೋದು. ಆದರೆ ಭಗವಂತ ಏನು ಮಾಡಿದ್ದಾನೆ? ನರನಾರಾಯಣ ರೂಪನಾಗಿ, ಸನತ್ಕುಮಾರನಾಗಿ, ಕಪಿಲ ಮುನಿಯಾಗಿ, ದತ್ತಾತ್ರೇಯನಾಗಿ ಬಂದು ನೋಡಿ ಈ ಥರ ಇರಬಹುದು ಅಂತ ಆತ ತೋರಿಸ್ಕೊಟ್ಟಿದ್ದಾನೆ. ಹಾಗಾಗಿ ನಾವೇನು ಮಾಡಬೇಕು? ಅವನನ್ನು ಶರಣಾಗಬೇಕು, ಹಾಗೂ ಆ ಇಂದ್ರಿಯ ನಿಗ್ರಹವನ್ನು ನಾವು ಕಲಿಬೇಕು. ಹಾಗಾಗಿ ಆತನನ್ನು ದಮಃ ಅಂತ ನಾವಿಲ್ಲಿ ಕರಿತಾ ಹೋಗ್ತಾರೆ. ಇನ್ನು ಅಪರಾಜಿತ ಅಂತ ತೆಗೆದುಕೊಂಡ್ರೆ, ಭಗವಂತನನ್ನು ಯಾರಿಂದಲೂ ಸೋಲಿಸಲು ಅಸಾಧ್ಯ, ಯಾವುದಕ್ಕೂ ಸೋಲದ ಹಾಗೂ ಎಲ್ಲಕ್ಕಿಂತ ಎತ್ತರದಲ್ಲಿರುವ ಭಕ್ತವತ್ಸಲ ಭಗವಂತ ಅಪರಾಜಿತ. ಇದಕ್ಕೊಂದು ಅಪರಾಧವೆಂದಂತೆ ಭಗವಂತ ಭಕ್ತ ಪರಾಧೀನ. ಅವನು ಯಾರಿಗೂ ಸೋಲಲ್ಲ, ಏನಕ್ಕೂ ಸೋಲಲ್ಲ. ಅವನಿಗೆ ರಾಜ್ಯದಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ, ಹಾಗೆ ಹೀಗೆ ಎಲ್ಲ ಹೇಳ್ತೀವಿ. ಆದರೆ ಆತ ಭಕ್ತವತ್ಸಲ, ಭಕ್ತ ಪರಾಧೀನ ಅಂತ ಹೇಳ್ತಾರೆ. ಭಗವಂತ ಯಾರಿಗೆ ಸೋಲ್ತಾರಪ್ಪ ಅಂದರೆ ಭಕ್ತಿಗೆ ಸೋತು ಬಿಡ್ತಾನಂತೆ. ಇದನ್ನು ಭಗವದ್ಗೀತೆಯಲ್ಲೂ ಹೇಳ್ತಾನೆ, ನೀನು ನನ್ನನ್ನು ಭಕ್ತಿ ಮಾಡು, ಭಕ್ತಿ ಮಾಡಿದ್ರೆ ಸಾಕು. ಭಕ್ತಿ ಅಂದರೆ ಏನು? ಭಕ್ತಿ ಅಂದರೆ ನಿಷ್ಕಾಮವಾಗಿ ಅವನನ್ನು ಪ್ರೀತಿಸೋದು. ನನಗೇನೂ ಬೇಡ, ನೀನೇ ಬೇಕು ಅಂತ ಹಠ ಮಾಡ್ತೀವಲ್ಲ, ಅದು ಭಕ್ತಿ ಅಂದರೆ. ಹಾಗಾಗಿ ಭಗವಂತ ಭಕ್ತ ಪರಾಧೀನ. ಸರ್ವಸಹ ಅಂತ ತೆಗೆದುಕೊಂಡ್ರೆ, ಅಸಹನೆ ಇಲ್ಲದೆ ಎಲ್ಲ ಹೊಣೆಗಾರಿಕೆಯನ್ನು ಹೊರುವ ಸಹನಾಮೂರ್ತಿ ಭಗವಂತ ಸರ್ವಸಹ. ನಮಗೆ ಒಂದು ಸ್ವಲ್ಪ ಜವಾಬ್ದಾರಿ ಸಿಕ್ಬಿಟ್ರೆ ಸಾಕು, ಕೂಗಾಡ್ಬಿಡ್ತೀವಿ, ಅಯ್ಯೋ ನನ್ನ ಕೈಲಾಗಲ್ಲ, ನಿಮಗೆ ಗೊತ್ತಾ ನನಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ನಿಮ್ಮೆಲ್ಲರ ಹೊಣೆಯನ್ನು ಹೊತ್ತಿದ್ದೇನೆ, ಹಾಗೆ ಹೀಗೆ. ಹೌದಾ, ನೀವು ಹೊತ್ತಿದ್ದೀರಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ನಮ್ಮೆಲ್ಲರ ಹೊಣೆಗಾರಿಕೆಯನ್ನು ಭಗವಂತ ಹೊತ್ತಿದ್ದಾನೆ. ನಮಗೆ ಇಲ್ಲಿ ಕೇವಲ ಕೆಲವು ಕಾರ್ಯವನ್ನು ಕೊಟ್ಟಿದ್ದಾನೆ ಅಷ್ಟೆ. ಆದರೆ ನಮ್ಮ ಕೈಲಿ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ. ನಾನೇ ಎಲ್ಲವನ್ನು ಹೊತ್ಕೊಂಡಿದ್ದೀನಿ ಅನ್ನುವಂತಹ ಧೋರಣೆಯನ್ನು ನಾವು ತೋರಿಸ್ತೀವಿ. ಆದರೆ ಭಗವಂತ ಎಲ್ಲ ಹೊಣೆಗಾರಿಕೆಯನ್ನು ಆತ ಹೊತ್ತಿದ್ದಾನೆ. ಆತ ಸಹನಾಮೂರ್ತಿ, ಹಾಗಾಗಿ ಆತ ಸರ್ವಸಹ. ಇನ್ನು ನಿಯಂತ ಅಂತ ತೆಗೆದುಕೊಂಡ್ರೆ, ಸಮಸ್ತ ಪ್ರಪಂಚವನ್ನು, ಚರಾಚರಾತ್ಮಕವಾದ ವಿಶ್ವವನ್ನು ನಿಯಮ ಮಾಡುವ ಶಕ್ತಿ ಭಗವಂತ ನಿಯಂತ. ಅಂದರೆ ಇಲ್ಲಿ ಕೇವಲ ನಮ್ಮನ್ನು ಅಷ್ಟೇ ಅಲ್ಲ, ಎಲ್ಲ ಸಮಸ್ತ ಪ್ರಪಂಚದಲ್ಲಿ
ಚಲಿಸುವ ಹಾಗೂ ಚಲಿಸದ ಎಲ್ಲ ವಸ್ತುಗಳ ಜವಾಬ್ದಾರಿ ಭಗವಂತಂದು. ಈಗ ಹೀಗೇ ಆಗಬೇಕು, ಹೀಗಾದ್ರೇ ಒಳ್ಳೆಯದಾಗೋದು. ನಮ್ಮ ಜೀವನದಲ್ಲಿ ಯಾರೊಬ್ಬರು ಪರಿಚಯ ಆಗೋದಿರ್ಬೋದು, ನಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದು ಸಹ ಆತ ನಿಯಂತ. ಇನ್ನು ನಿಯಮ ಮತ್ತು ಅನಿಯಮ ಅಂತ ಎರಡು ರೀತಿಯಲ್ಲಿ ಮುಂದಿನ ಪದವನ್ನು ತೆಗೆದುಕೊಳ್ತೀವಿ. ಜಗತ್ತಿನಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ನಿಯಮ ಮಾಡಿದವನು ಆ ನಿಯಮದಂತೆ ಶಿಕ್ಷೆ ಕೊಟ್ಟು ರಕ್ಷೆ ಕೊಟ್ಟು ಪಾಲನೆ ಮಾಡುವ ಭಗವಂತ ನಿಯಮ. ಇಂತಹ ಭಗವಂತ ಇನ್ನೊಂದು ನಿಯಮಕ್ಕೆ ಖಂಡಿತವಾಗಿಯೂ ಸಹ ಆತ ಬದ್ಧನಲ್ಲ. ಆದ್ದರಿಂದ ಆತ ಆ ನಿಯಮ. ಆತ ತನ್ನ ನಿಯಮಕ್ಕೆ ತಕ್ಕಂತೆ ತಾನೇ ಬದ್ಧನಾಗಿ ನಡೆಯುತ್ತಾನೆ. ಇಲ್ಲಿ ಯಾಕೆ ಆತನ ನಿಯಮಕ್ಕೆ ತಕ್ಕ ಹಾಗೆ ನಡೀತಾನಪ್ಪ ಅಂತ ನೋಡೋದಾದರೆ ನಮಗೆ ಹಲವಾರು ಉದಾಹರಣೆಗಳು ಬರುತ್ತೆ. ಏಕೆ ಅಂತಂದರೆ ಅವನು ನೋಡಿ, ತನ್ನ 7ನೇ ಅವತಾರವಾದ ರಾಮಾವತಾರದಲ್ಲಿ 7ನೇ ನಕ್ಷತ್ರದಲ್ಲೇ ಹುಟ್ಟುತ್ತಾನೆ. ಹಾಗೂ ಹುಟ್ಟಿದಾಗ ನಾನು ಹೀಗೀಗೆ ಇರಬೇಕು, ಈ ಪ್ರಪಂಚದಲ್ಲಿ ಮಾನವನಾಗಿ ಹುಟ್ಟುತ್ತಾ ಇದ್ದೀನಿ, ನಾನು ಈ ಎಲ್ಲ ನೋವುಗಳನ್ನು ಸಹಿಸ್ಕೋಬೇಕು ಹಾಗೂ ಹೀಗೀಗೆ ಅಂತ ಅವನಿಗೆಲ್ಲ ಗೊತ್ತಿದ್ರೂ ಸಹ ಆ ನಿಯಮದ ಹಾಗೆ ಬದುಕುತ್ತಾನೆ. ನಾವಾಗಿದ್ದರೆ ಭಗವಂತ ಅಂತ ಅಂದ್ಬಿಟ್ಟು ನಾವು ಅಯ್ಯೋ ನನಗಿದೆಲ್ಲ ಆಗಲ್ಲ, ನನಗೆ ಈ ಕಷ್ಟ ಸಹಿಸೋದಕ್ಕೆ ಅಂತ ನಾವು ಬಿಟ್ಟು ಹೋಗ್ಬಿಡ್ತಿದ್ವೇನೋ. ಏಕೆಂದರೆ ಎಸ್ಪೆಷಲಿ ರಾಮಾವತಾರದಲ್ಲಿ ಅವನು ನಾವು ಹೇಗೆ ನಡ್ಕೋಬೇಕು. ಏಕೆ ಅಂತಂದರೆ ನಡೆಯುವುದು ತುಂಬ 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 ಕಷ್ಟ. ಏಕೆ ಅಂತಂದರೆ ಅವನು ಅನುಭವಿಸಿದ ನೋವುಗಳು ಸಾಲು ಅಷ್ಟು ದೊಡ್ಡಕ್ಕಿದೆ. ಆದರೆ ಅವನು ಹಾಗೆ ನಡೆದು ಅವನು ವಿನಯ ಮೂರ್ತಿ ಆಗ್ತಾನೆ, ಸಹನಾ ಮೂರ್ತಿ ಆಗ್ತಾನೆ. ಹಾಗಾಗಿ ಆತ ನಿಯಮ. ಇನ್ನು ಯಮಃ ಮತ್ತು ಅಯಮಃ ಅಂತ ತೆಗೆದುಕೊಂಡ್ರೆ ಯೋಗಶಾಸ್ತ್ರದಲ್ಲಿ ಯಮ ಅಂತ ಅನ್ನುವ ಪದಕ್ಕೆ ವಿಶೇಷವಾದ ಅರ್ಥವನ್ನು ಬಳಸ್ತಾರೆ. ಇದು ನಾವು ಮಾಡಬಾರದ 5 ನಿಯಮಗಳನ್ನು ಹೇಳ್ತಾ ಹೋಗುತ್ತೆ. ಇದು ಮುಂಚೆನೂ ಸಹ ಒಂದ್ಸಲ ಬಂದಿತ್ತು. ಹಿಂಸೆ, ಸುಳ್ಳು ಹೇಳುವುದು, ಕದಿಯುವುದು, ಅತಿಯಾದ ಕಾಮ ಮತ್ತು ಇನ್ನೊಬ್ಬರ ಮುಂದೆ ಕೈಚಾಚುವುದು. ಭಗವಂತನ ಉಪಾಸನೆಯ ಮಾರ್ಗದಲ್ಲಿ ಬಿಡಬೇಕಾದ ಈ 5 ನಿಯಮಗಳನ್ನು ಕೊಟ್ಟು ಭಗವಂತ ಯಮಃ. ಇಡೀ ಜಗತ್ತನ್ನು ನಿಯಂತ್ರಿಸುವ ಯಮಧರ್ಮನನ್ನು ನಿಯಂತ್ರಿಸುವ ಭಗವಂತ ಯಮಃ. ಹಾಗೆ ಇಂತಹ ಭಗವಂತನಿಗೆ ಇನ್ನೊಬ್ಬ ಯಮನಿಲ್ಲ. ಆದ್ದರಿಂದ ಆತ ಅಯಮಃ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದರೆ, ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯ ಧರ್ಮಪರಾಯಣ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ ಪ್ರೀತಿವರ್ಧನ. ನಮ್ಮಲ್ಲಿ ತುಂಬ ಜನರ ಒಂದು ಕಂಪ್ಲೇಂಟ್ ಇರುತ್ತೆ. ಆ ಕಂಪ್ಲೇಂಟ್ ಏನಪ್ಪ ಅಂತ ಅಂದರೆ, ನಾನು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತೀನಿ, ನನ್ನವರು ನನ್ನನ್ನು ಪ್ರೀತಿಸೋದಿಲ್ಲ ಅಂತ ಅಲ್ವಾ. ಅಂತಹವರು ಈ ಶ್ಲೋಕವನ್ನು ಹೇಳಿದ್ರೆ ಪ್ರೀತಿ ಸಿಕ್ಕತ್ತಂತೆ. ಅಂದರೆ ಪ್ರೀತಿ ಅಂತ ಅಂದರೆ ನಿಜವಾದ ಪ್ರೀತಿ, ಅಪ್ಪ ಅಮ್ಮನ ಪ್ರೀತಿ ಇರ್ಬೋದು, ಗಂಡ ಹೆಂಡತಿಯ ಪ್ರೀತಿ ಇರ್ಬೋದು, ಅಪ್ಪ ಅಮ್ಮನ ಪ್ರೀತಿ ಇರ್ಬೋದು, ಮಕ್ಕಳ ಪ್ರೀತಿ ಇರ್ಬೋದು. ಈ ರೀತಿ ಪ್ರೀತಿ ದೊರಕುತ್ತಾ ಹೋಗುತ್ತೆ. ಅದಕ್ಕೇ ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯ ಧರ್ಮಪರಾಯಣ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ ಪ್ರೀತಿವರ್ಧನ. ಪ್ರೀತಿಯನ್ನು ವರ್ಧನೆ ಮಾಡ್ತಾನೆ. ಈಗಿನ ಕಾಲಕ್ಕೆ ಪ್ರಸ್ತುತ ಶ್ಲೋಕ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮೆಲ್ಲರಿಗೂ ಬೇಕಾಗಿರೋದು ನಿಜವಾದ ಪ್ರೀತಿ ಅಲ್ವಾ. ಆ ಪ್ರೀತಿಯನ್ನು ಭಗವಂತ ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳಿ ನಾನು ಸಹ ಕೇಳ್ಕೊಳ್ತೀನಿ. ಸತ್ವವಾನ್ ಅಂತ ಅಂದರೆ, ಸತ್ವ ಅಂದರೆ ಸಾಮರ್ಥ್ಯ, ಒಂದು ದೈಹಿಕ ಸಾಮರ್ಥ್ಯ ಬಲ, ಇನ್ನೊಂದು ಭೌತಿಕ ಸಾಮರ್ಥ್ಯ ಬಲ, ಜ್ಞಾನ. ಪೂರ್ಣವಾದ ಜ್ಞಾನ ಮತ್ತು ಬಲ ಉಳ್ಳ ಭಗವಂತನನ್ನು ನಾವಿಲ್ಲಿ ಸತ್ವವಾನ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಸಾತ್ವಿಕ ಅಂತ ತೆಗೆದುಕೊಂಡ್ರೆ, ಯಾರಲ್ಲಿ ಜ್ಞಾನ ಬಲವಿದೆಯೋ ಅವರಲ್ಲಿ ಭಗವಂತ ವಿಶೇಷ ಸಾನ್ನಿಧ್ಯವಿರುತ್ತದೆ. ಬಲದಲ್ಲಿ ಭೀಮ, ಆಂಜನೇಯ, ಲಕ್ಷ್ಮಣ, ಅರ್ಜುನ ಇವರೆಲ್ಲರ ಒಳಗೆ ಸನ್ನಿಹಿತನಾದ ಭಗವಂತ ಸ್ವಯಂ ವೇದವ್ಯಾಸನಾಗಿ ಜ್ಞಾನಾರ್ಜನೆಯನ್ನು ಮಾಡಿದ ಸಾತ್ವಿಕ. ಅಷ್ಟೇ ಅಲ್ಲ, ಆತ ಸಾತ್ವಿಕರಲ್ಲಿ ನೆಲೆ ನಿಂತು ಅಲ್ಲಿ ಸಾತ್ವಿಕತೆಯನ್ನು ನೆಲೆಗೊಳಿಸುವ ಭಗವಂತನನ್ನು ನಾವು ಸಾತ್ವಿಕ ಅಂತ ಹೇಳ್ತೀವಿ. ಅಂದರೆ ಸಾತ್ವಿಕರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಭಗವಂತ. ಇನ್ನು ಸತ್ಯ ಅಂತ ತೆಗೆದುಕೊಂಡ್ರೆ, ಸತ್ತಂ ಯಾ ಯಯತಿ ಇತಿ ಸತ್ಯ ಅಂತ ಹೇಳ್ತಾರೆ. ಸತ್ ಅಂದರೆ ಇರುವಿಕೆ, ಸತ್ ಅಂದರೆ ನಾಶ, ಸತ್ ಅಂದರೆ ನಿಯಮನ, ಸತ್ ಅಂದರೆ ಜ್ಞಾನ, ಸತ್ ಅಂದರೆ ಅಜ್ಞಾನ, ಸತ್ ಅಂದರೆ
ವಿಷಾದ ರೂಪದ ಸಂಸಾರ. ಸತ್ ಅಂದರೆ ಮೋಕ್ಷ, ಸ್ಥಿತಿ, ಸೃಷ್ಟಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳನ್ನು ಕೊಡತಕ್ಕ ಭಗವಂತ ಸತ್ಯ. ಇಲ್ಲಿ ನೋಡಿ, ಸಂಸಾರವನ್ನು ವಿಷಾದ ರೂಪ ಅಂತ ಹೇಳ್ತಾರೆ. ಯಾಕೆ ವಿಷಾದ ರೂಪ ಅಂತ ಹೇಳ್ತಾರೆ? ಹೇಳ್ತೀವಲ್ಲ, ಪುನರಪಿ ಜನನಂ ಪುನರಪಿ ಮರಣಂ, ನಾನು ಮತ್ತೆ ಹುಟ್ಟುತ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ಅರ್ಥ ಏನೋ, ನೀನಿನ್ನೂ ಸರಿಯಾಗಿ ಕೆಲಸ ಮಾಡಿಲ್ಲ, ನೀನಿನ್ನೂ ನನ್ನನ್ನು ಬಂದು ಸೇರುವಂತಹ ಶಕ್ತಿ ಸಾಮರ್ಥ್ಯ ನಿನಗಿಲ್ಲ ಅಂತ. ಈಗ ಹೇಗೆ ಮಕ್ಕಳನ್ನ ಫೇಲ್ ಮಾಡಿ ಅದೇ ಕ್ಲಾಸಲ್ಲಿ ಮತ್ತೆ ಮತ್ತೆ ಕಳಿಸ್ತಾ ಇದ್ದಾರೆ ಅಂದರೆ ಅರ್ಥ ಏನೋ, ನೀನು ಅಲ್ಲಿನ್ನೂ ಆ ಕ್ಲಾಸಿಂದು ಪೂರ್ತಿ ಓದಿಲ್ಲ, ಪೂರ್ತಿ ಓದ್ಕೊಂಬಾ ಅಂತ. ಆದರೆ ನಾವು ಈ ಜೀವನದಲ್ಲಿ ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಾ ನಾವು ಭಗವಂತನನ್ನು ಸೇರುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾತ್ರ ಖಂಡಿತವಾಗಿಯೂ ಸಹ ನಾವು ಮಾಡಬೇಕು. ಇನ್ನು ಸತ್ಯ ಧರ್ಮ ಪರಾಯಣ ಅಂತ ತೆಗೆದುಕೊಂಡ್ರೆ ಪರಂ ಆಯನಂ ಪರಾಯಣಂ ಅಂತ ಹೇಳ್ತಾರೆ. ಅಂದರೆ ಪೂರ್ಣ ಪ್ರಮಾಣದ ರಕ್ಷಣೆ ಹಾಗೂ ಭಗವಂತ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಪೂರ್ಣ ಪ್ರಮಾಣದ ರಕ್ಷಕನಾಗಿ ಇರ್ತಾನೆ. ನಾವು ಕನಕದಾಸರನ್ನು ನೋಡ್ಬೋದು, ಪುರಂದರದಾಸರನ್ನು ನೋಡ್ಬೋದು, ರಾಘವೇಂದ್ರ ಸ್ವಾಮಿಗಳನ್ನು ನೋಡಬಹುದು. ಇವರೆಲ್ಲರೂ ಸಹ ಆ ಧರ್ಮದ ದಾರಿಯಲ್ಲಿ ಇದ್ದರು, ಸತ್ಯದ ಮಾರ್ಗದಲ್ಲಿ ಇದ್ದರು. ಅಷ್ಟೇ ಅಲ್ಲ, ಸತ್ಯ ಹರಿಶ್ಚಂದ್ರ, ಅವನಿಗೆ ಎಷ್ಟೆಲ್ಲ ಕಷ್ಟಗಳು ಬಂತು, ಯಾರೆಲ್ಲ ಅವನನ್ನು ಪರೀಕ್ಷೆ ಮಾಡೋದಕ್ಕೆ ಬಂದರು, ಆದರೂ ಸಹ ಭಗವಂತ ಅವರ ಕೈ ಬಿಡಲಿಲ್ಲ ಅಲ್ವಾ? ಅವರ ರಕ್ಷಕನಾಗಿ ಭಗವಂತ ನಿಂತ್ಕೊಳ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಅದರಲ್ಲೂ ಸತ್ಯ ಹರಿಶ್ಚಂದ್ರನ ಕತೆ ಕೇಳಿದಾಗ ಕೊನೆಗೆ ಅವನನ್ನು ಇನ್ನೇನು ಕೊಂದೇ ಬಿಡ್ತಾರಪ್ಪ ಅಂತ ಹೇಳಿ ಕತ್ತಿಯನ್ನು ಬೀಸ್ತಾರೆ. ಆದರೆ ಆ ಕತ್ತಿ ಹೂಮಾಲೆಯಾಗಿ ಹರಿಶ್ಚಂದ್ರನ ಕೊರಳಿಗೆ ಬೀಳುತ್ತೆ ಅಲ್ವಾ? ಹಾಗಾಗಿ ಸತ್ಯದ ಮಾರ್ಗ ಹಾಗೂ ಧರ್ಮದ ಮಾರ್ಗ ಏನಿದೆ ಅದು ಭಗವಂತ ನಮ್ಮ ರಕ್ಷಕನಾಗಿ ಅವನೇ ನಿಲ್ತಾನೆ. ಹಾಗಾಗಿ ಆತ ಸತ್ಯ ಧರ್ಮ ಪರಾಯಣ. ಇನ್ನು ಅಭಿಪ್ರಾಯ ಅಂತ ತೆಗೆದುಕೊಂಡ್ರೆ ಸಮಸ್ತ ವೇದಗಳ ಅಭಿಪ್ರಾಯ ಭಗವಂತ. ಒಂದು ಸೂಕ್ತದಲ್ಲಿ ಅಗ್ನಿ, ಒಂದು ಸೂಕ್ತದಲ್ಲಿ ಕರ್ಮ, ಒಂದು ಸೂಕ್ತದಲ್ಲಿ ಇಂದ್ರ. ಆದರೂ ಕೂಡ ಎಲ್ಲ ವೇದಗಳ ಏಕ ಅಭಿಪ್ರಾಯ ಭಗವಂತನೊಬ್ಬನೇ. ಅದೇ ರೀತಿ ಭಾಗವತದ 11ನೇ ಸ್ಕಂದದಲ್ಲಿ ಬರುವ ಉದ್ಭವ ಗೀತೆಯಲ್ಲಿ ಶ್ರೀಕೃಷ್ಣ ಈ ರೀತಿ ಹೇಳ್ತಾ ಹೋಗ್ತಾನೆ, ಮಾಂ ವಿದ್ಯತೆ ಅಭಿದತ್ತೇ ಮಾಂ ವಿಕಲಾಪ್ಯ ಪೋಹ್ಯ ಇತ್ಯೇಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ಜ್ಞಾನೋ ಮಧ್ವೇಥ ಕಶ್ಚನ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಸಮಸ್ತ ವೇದವು ನನಗೋಸ್ಕರ ಇದೆ, ಅದು ನನ್ನನ್ನು ಹೇಳುತ್ತದೆ, ಇನ್ಯಾವುದನ್ನು ಕೇಳಿದರೆ ಅದು ನನ್ನ ಹಿರಿಮೆಯನ್ನು ಸಾರುವುದಕ್ಕೋಸ್ಕರ ಹೇಳುತ್ತೇನೆ ಅಂತ ಹೇಳ್ತಾರೆ. ಹಾಗೆಯೇ ವೇದವ್ಯಾಸರ ಇದನ್ನು ಹೀಗೆ ಹೇಳ್ತಾರೆ, ವೇದೇ ರಾಮಾಯಣಂ ಚೈವ ಪುರಾಣೇ ಭಾರತೆ ತಥಾ ಅಥೌ ಅಥೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹೇಳ್ತಾರೆ. ಅಂದರೆ ವೇದವ್ಯಾಸರು ಹೇಳೋದು ಸರ್ವ ವೇದದ ಅಭಿಪ್ರಾಯ ಭಗವಂತ, ಆದ್ದರಿಂದ ಅಭಿಪ್ರಾಯ ಆತನ ಅನ್ವರ್ಥನಾಮ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದೇ ವೇದವನ್ನು ತೆಗೆದುಕೊಳ್ಳಿ ಅದು ಭಗವಂತನನ್ನೇ ಹೇಳುತ್ತೆ ಅನ್ನೋದು ಇಲ್ಲಿ ಭಗವಂತ ಭಾಗವತದಲ್ಲೂ ಹೇಳ್ತಾ ಹೋಗ್ತಾನೆ, ಹಾಗೆ ನಮ್ಮ ವೇದವ್ಯಾಸರು ಸಹ ಹೇಳ್ತಾ ಹೋಗ್ತಾರೆ. ಇನ್ನು ಪ್ರಿಯಾರ್ಹ ಅಂತ ತೆಗೆದುಕೊಂಡ್ರೆ ಎಲ್ಲರ ಪ್ರೀತಿಗೆ ಅರ್ಹವಾದ, ಎಲ್ಲರೂ ಪ್ರೀತಿಸುವ ಅತ್ಯಂತ ಯೋಗ್ಯವಾದ ವಸ್ತು ಭಗವಂತ ಪ್ರಿಯಾರ್ಹ. ಆತ ಯಾರಿಗೂ ಮೋಸ ಮಾಡಲ್ಲ ಕಣ್ರಿ. ಯಾಕೆ ಅಂತ ಅಂದರೆ ಇವತ್ತು ನಾವು ಯಾರನ್ನೋ ಒಬ್ಬರನ್ನ ಪ್ರೀತಿಸಿದ್ವಿ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರನ್ನ ಪ್ರೀತಿಸಿದ್ರೂ ಸಹ ಅವರು ಕೊಡುವಂತಹ ಕೊನೆಯ ಉಡುಗೊರೆ ಕಣ್ಣೀರಾಗಿರುತ್ತೆ. ಆದರೆ ಭಗವಂತನನ್ನು ಪ್ರೀತಿಸಿದಾಗ ಖಂಡಿತವಾಗಿಯೂ ಆತ ನಮಗೆ ಕಣ್ಣೀರನ್ನು ತರಿಸೋದಿಲ್ಲ. ಆದರೆ ಆತನನ್ನು ನೆನೆದಾಗ ನಮಗೆ ಆನಂದ ಬಾಷ್ಪ ಬರಬಹುದು, ಕಣ್ಣೀರು ಬರಬಹುದು, ಆದರೆ ದುಃಖದ ಕಣ್ಣೀರು ಖಂಡಿತ ಬರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಆನಂದ ಬಾಷ್ಪ ಬರುತ್ತೆ ನಮಗೆ. ಯಾಕೆ ಅಂದರೆ ಅವನ ಬಳಿ ನಾವೇನೇ ಹೇಳಿ ಅವನು ನಮ್ಮನ್ನು ಯಾವುದೇ ರೀತಿಯಾಗಿ ಅವನು ನಮ್ಮನ್ನು ಜಡ್ಜ್ ಮಾಡೋದಿಲ್ಲ. ಅಯ್ಯೋ ಇವರು ಹೀಗೆ ಅವರು ಹಾಗೆ, ಖಂಡಿತವಾಗಿಯೂ ಅವನನ್ನು ಜಡ್ಜ್ ಮಾಡೋದಿಲ್ಲ. ಇದಕ್ಕೆ ನಾವು ಭಾಗವತವನ್ನು ತೆಗೆದುಕೊಂಡಾಗ ಜಡ ಬರ್ತಾ ಹೋಗ್ತಾನೆ. ಯಾಕೆ ಅಂದರೆ ಅವನು
ನೋಡಿದವರೆಲ್ಲ ಅವನನ್ನು ಹುಚ್ಚ ಅಂತಿರ್ತಾರೆ. ಅವನು ಯಾರ ಮನೇಲಿ ಏನು ಕೆಲಸ ಹೇಳಿದ್ರು ಮಾಡ್ತಾ ಇರ್ತಾನೆ, ಅಥವಾ ಯಾರು ಏನು ಕೊಟ್ಟರು ತಿಂತಾ ಇರ್ತಾನೆ ಅಲ್ವಾ. ಅವನ ಉದ್ದೇಶ ಇದ್ದಿದ್ದೇನು, ನಾನು ಭಗವಂತನನ್ನು ಪ್ರೀತಿಸಬೇಕು ಅಷ್ಟೇ. ಆ ರೀತಿ ನಿಸ್ವಾರ್ಥವಾಗಿ ಪ್ರೀತಿಸಿದ್ದ ಕಾರಣದಿಂದಲೇ ಅವನಿಗೆ ಮೋಕ್ಷ ಸಿಕ್ತು, ಮುಕ್ತಿ ಸಿಕ್ತು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ಎಲ್ಲರ ಪ್ರೀತಿಗೆ ಅರ್ಹನಾಗಿರುವವನು, ಹಾಗಾಗಿ ಆತ ಪ್ರಿಯಾರ್ಹ. ಇನ್ನು ಅರ್ಹ ಪ್ರಿಯಕೃತ್ ಅಂತ ತೆಗೆದುಕೊಂಡ್ರೆ ಅತ್ಯಂತ ಪ್ರಿಯಾರ್ಹವಾದ, ಎಲ್ಲರಿಂದ ಪೂಜಿಸಲ್ಪಡುವ, ಎಲ್ಲರ ಪ್ರೀತಿಗೆ ಯೋಗ್ಯವಾದ, ಎಲ್ಲರಿಗೂ ಪ್ರಿಯವಾದದ್ದನ್ನು ಮಾಡುವ ಭಗವಂತ ಅರ್ಹ ಪ್ರಿಯಕೃತ್. ಅಂದರೆ ನಮಗೆ ಯಾವುದು ಒಳ್ಳೆಯದು ಅಂತ ಹೇಗೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿರುತ್ತೆ. ಈಗ ಅಪ್ಪ ಅಮ್ಮನಿಗೆ ಪ್ರತಿಯೊಂದು ಮಕ್ಕಳ ಆಗು ಹೋಗುಗಳು ಗೊತ್ತಿರುತ್ತೆ. ಅವ್ರಿಗೆ ಒಳ್ಳೇದು ಯಾವುದು ಅಂತ ಹೇಗೆ ನಾವು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತೀವಿ, ಅದೇ ರೀತಿ ಭಗವಂತ ನಮಗೆ ಯಾವುದು ಒಳ್ಳೆಯದು ಅದಕ್ಕೆ ಹೇಳೋದು ಪ್ರಿಯವಾದದ್ದನ್ನು ಆತ ಮಾಡ್ತಾ ಹೋಗ್ತಾನೆ. ಇಲ್ಲ, ನನ್ನ ಮಗು ನನ್ನ ಮನೆಗೆ ಬಂದು ಸೇರಬೇಕು ಅನ್ನೋದು ಹೇಗೆ ನಮ್ಮೆಲ್ಲರ ಮೂಲ ಗುರಿಯಾಗಿರುತ್ತೆ, ಮೂಲ ಉದ್ದೇಶವಾಗಿರುತ್ತೆ, ಅದೇ ರೀತಿ ಭಗವಂತನಿಗೂ ಅಷ್ಟೇ ನನ್ನ ಮಗು ನನ್ನ ಮನೆಗೆ ಬರಬೇಕು, ಇವಳು ಧರ್ಮ ಕಾರ್ಯವನ್ನು ಮಾಡಿ ಹಾಗೂ ಧರ್ಮದ ದಾರಿಯಲ್ಲಿ ನಡೆದು ನನ್ನನ್ನು ಬಂದು ಸೇರಬೇಕು ಅನ್ನೋದು ಒಂದೇ ಭಗವಂತನಿಗೆ ಇರುವಂತಹ ಆಸೆ. ಹಾಗಾಗಿ ಆತ ಅರ್ಹ ಪ್ರಿಯಕೃತ್. ಇನ್ನು ಪ್ರೀತಿ ವರ್ಧನ ಅಂತ ತೆಗೆದುಕೊಂಡ್ರೆ ಪ್ರೀತಿ ಹುಟ್ಟಿಸುವ ಹಾಗೂ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರೀತಿ ಕುಗ್ಗಿಸುವ ಭಗವಂತ ಪ್ರೀತಿವರ್ಧನ. ನಮಗೆ ಕೆಲವರನ್ನು ನೋಡಿದ್ರೆ ಪ್ರೀತಿಸಬೇಕು ಅನಿಸುತ್ತೆ, ಇನ್ನು ಕೆಲವರನ್ನು ನೋಡಿದ್ರೆ ಅಸಹ್ಯ ಅನಿಸುತ್ತೆ. ಪ್ರೀತಿಯನ್ನು ಸೆಳೆಯುವ, ವ್ಯಕ್ತಿಯನ್ನು ಕೊಡುವ ಹಾಗೂ ಕಸಿದುಕೊಳ್ಳುವ ಭಗವಂತನನ್ನು ಪ್ರೀತಿವರ್ಧನ ಅಂತ ಹೇಳ್ತೀವಿ. ಅಂದರೆ ನಮಗೆ ಯಾರ ಮೇಲೋ ಪ್ರೀತಿ ಬರ್ತಾ ಇದೆ ಅಥವಾ ಯಾರ ಮೇಲೋ ನಮಗೆ ಕೋಪ ಬರ್ತಿದೆ, ಅಸಹ್ಯ ಬರ್ತಿದೆ ಅಂದರೆ ಅದಕ್ಕೂ ಕಾರಣ ಭಗವಂತ. ಅದಕ್ಕೆ ಹೇಳಿದ್ದು ನಾವು ಯಾವಾಗ ಈ ಶ್ಲೋಕವನ್ನು, ಪರ್ಟಿಕ್ಯುಲರ್ಲಿ 93ನೇ ಶ್ಲೋಕವನ್ನು ಹೇಳ್ತೀವಿ, ನಮ್ಮನ್ನು ಎಲ್ಲರೂ ಯಾಕೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾರಪ್ಪ ಅಂತಂದರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲಿ ಪ್ರಿಯಾರ್ಹ ಅನ್ಬೇಕಾದ್ರೆ ಗೊತ್ತಾಗುತ್ತೆ, ಹೌದಪ್ಪ ನಾನು ಎಲ್ಲರ ಪ್ರೀತಿಗಿಂತ ಭಗವಂತ ನಿನ್ನನ್ನೇ ನಾನು ಪ್ರೀತಿಸಬೇಕು, ನಿನ್ನನ್ನು ಪ್ರೀತಿಸಿದ್ರೆ ನನಗೆ ಯಾವುದೇ ರೀತಿಯಾಗಿ ಮೋಸ ಆಗೋದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ, ನಮ್ಮೆಲ್ಲರಿಗೂ ತಿಳಿತಾ ಹೋಗುತ್ತೆ. ಯಾವಾಗ ನಮಗೆ ಭಗವಂತನೊಬ್ಬನೇ ಅಂತ ತಿಳಿತಾ ಹೋಗುತ್ತೆ ಆಗ ಆತ ಪ್ರೀತಿ ವರ್ಧನನಾಗ್ತಾ ಹೋಗ್ತಾನೆ. ಅಂದರೆ ನಮ್ಮಲ್ಲಿ ಪ್ರೀತಿನೂ ಹುಟ್ಟಿಸ್ತಾನೆ ಹಾಗೂ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರೀತಿಯನ್ನು ಕುಗ್ಗಿಸುವ ಭಗವಂತ ಪ್ರೀತಿವರ್ಧನ. ಅಂದರೆ ಕೆಲವೊಮ್ಮೆ ನಮಗೆ ಪ್ರೀತಿಸುವ ವ್ಯಕ್ತಿಗಳನ್ನು ಕೊಡುವವನೂ ಅವನೇ, ನಮ್ಮಿಂದ ದೂರ ಮಾಡುವವನು ಸಹ ಅವನೇ. ಅವನಿಗೆ ನಾವು ಕಂಪ್ಲೀಟ್ ಸರೆಂಡರ್ ಆಗಬೇಕು. ಭಗವಂತ ನಾನು ಪ್ರೀತಿಸುವ ವ್ಯಕ್ತಿಯನ್ನು ನನಗೆ ಕೊಡು ಅಂತ ನಾವು ಅವನ್ನೇ ಕೇಳ್ಕೋಬೇಕಾಗತ್ತೆ. ಅದೇ ರೀತಿ ನಮ್ಮ ಜೊತೆ ಇರುವವರು ಸಹ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ನೋಡಿ, ಈ ವಿಶ್ವ ಶಾಂತಿ ಆಗಬೇಕು ಅಂದಾಗ ಮನುಷ್ಯರನ್ನು ಪ್ರೀತಿಸಬೇಕು ಅಂದರೆ ಅರ್ಥ ಏನು, ನನ್ನ ಹಾಗೆ ಅವರು ಅಂತ ತಿಳ್ಕೋಬೇಕು. ಈಗ ದೇಶಗಳ ಮಧ್ಯೆ ಇರಬಹುದು ಅಥವಾ ವ್ಯಕ್ತಿಗಳ ಮಧ್ಯೆ ಇರ್ಬೋದು. ಇವತ್ತು ದ್ವೇಷ ಯಾಕೆ ಹೆಚ್ಚಾಗ್ತಿದೆ ಅಂದರೆ ನಮಗೆ ಮುಖ್ಯವಾಗಿ ನನ್ನ ಹಾಗೆ ಅವರು ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ಯಾವಾಗ ನನಗೆ ನೋವಾದ ಹಾಗೆ ಆ ವ್ಯಕ್ತಿಗೂ ನೋವಾಗುತ್ತೆ ಅಂತ ನನ್ನ ಮನಸ್ಸಿಗೆ ಮನನ ಆಗುತ್ತೆ, ನಾವಾಗ ಯಾವ ವ್ಯಕ್ತಿಗೂ ಸಹ ನೋವು ಮಾಡೋದಕ್ಕೆ ಹೋಗೋದಿಲ್ಲ. ಆಗ ಆಟೋಮೆಟಿಕಲಿ ಯುದ್ಧ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ನೋಡಿ, ವಿಷ್ಣು ಸಹಸ್ರನಾಮದ ಪೂರ್ವಾಂಗದಲ್ಲಿ ಹೇಳ್ತಾ ಹೋಗ್ತಾರೆ, ವಿಷ್ಣು ಸಹಸ್ರನಾಮ ಪಠನೆಯಿಂದ ವಿಶ್ವ ಶಾಂತಿಯಾಗತ್ತೆ ಅಂತ. ಯಾಕೆ ವಿಶ್ವ ಶಾಂತಿ ಆಗುತ್ತೆ ಅಂದರೆ ಅವನು ಪ್ರೀತಿವರ್ಧನ. ಹೌದು, ನನ್ನ ದೇಶದ ಹಾಗೆ ಅಲ್ಲಿರುವವರು ಸಹ ಮಾನವರು. ಈ ರೀತಿ ಯಾವಾಗ ಸೋದರತ್ವ ಬೆಳೀತಾ ಹೋಗುತ್ತೆ ಆಗ ಆಟೋಮೆಟಿಕಲಿ ಯುದ್ಧ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ. ನಾವು ಕೇವಲ ಪ್ರೀತಿ ಅಂದ ತಕ್ಷಣ ನಾವು ಕಾಮನೆ ಅಂದ್ಕೊಳ್ಳೋದಲ್ಲ. ಪ್ರೀತಿ ಅಂತ ಅಂದರೆ ಭಗವಂತನಲ್ಲಿರೋ ಭಕ್ತಿ. ಹಾಗೆಯೇ ನಮ್ಮ ದೇಶಗಳ ಮಧ್ಯೆ ಯಾವಾಗ ಸೋದರತ್ವ ಹೆಚ್ಚಾಗ್ತಾ ಹೋಗುತ್ತೆ ಆಗ ಆಟೋಮೆಟಿಕಲಿ ವಿಶ್ವಶಾಂತಿ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಕೈಯಲ್ಲಿ ಎಷ್ಟು ವಿಷ್ಣು ಸಹಸ್ರನಾಮವನ್ನು ಹೇಳೋದಕ್ಕೆ ಸಾಧ್ಯವೋ ಅಷ್ಟು ಸಹ ವಿಷ್ಣು ಸಹಸ್ರನಾಮವನ್ನು ನಾವು ಹೇಳಬೇಕು. ಯಾಕೆ ಹೇಳಬೇಕು ಅಂತ ಅಂದರೆ ವಿಶ್ವಶಾಂತಿಗೋಸ್ಕರ ಅಲ್ವಾ. ಯೋಚನೆ ಮಾಡಿ.
ಹಾಗೆ ಭಗವಂತ ಪ್ರೀತಿವರ್ಧನಃ ಅನ್ಬೇಕಾದ್ರೆ ನಮ್ಮಲ್ಲಿ ಪ್ರೀತಿಯನ್ನು ಹುಟ್ಟಿಸೋನವನೇ, ಹಾಗೆ ಆ ಪ್ರೀತಿಯನ್ನು ಕಾಪಾಡು ತಂದೆ ಅಂತ ಅವನಿಗೆ ಶರಣಾಗೋಣ. ಆ ಪ್ರೀತಿ ಹುಟ್ಟಬೇಕಾಗಿರೋದು ಸಹ ಭಗವಂತನ ಮೇಲೇ. ಯಾಕೆಂದರೆ ಯಾವಾಗ ನಮ್ಮಲ್ಲಿ ಭಗವಂತನ ಮೇಲೆ ಪ್ರೀತಿ ಹುಟ್ಟುತ್ತಾ ಹೋಗುತ್ತೆ, ಭಗವಂತ ಎಂದೂ ಸಹ ನಮ್ಮ ಕೈ ಬಿಡದೆ ನಮ್ಮನ್ನು ಮಗುವಿನ ಹಾಗೆ ಆತ ಕಾಪಾಡ್ತಾ ಹೋಗ್ತಾನೆ. ಏನಂತೀರಾ? ಯೋಚನೆ ಮಾಡಿ. ಏಕೆ ಅಂದರೆ ಆಲ್ಮೋಸ್ಟ್ 93 ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಇರೋದು ಕೆಲವು ಶ್ಲೋಕಗಳು ಮಾತ್ರ. ಇನ್ನು ನಾಮದ ಪ್ರಕಾರ ಹೋದರೆ ಹೆಚ್ಚು ಕಮ್ಮಿ 878 ನಾಮಗಳನ್ನು ನಾವು ತಿಳ್ಕೊಂಡ್ವಿ. ಹಾಗಾಗಿ ಭಗವಂತ ನಮಗೆ ಏನು ಮೆಚ್ಯೂರಿಟಿ ಅಂತ ಹೇಳ್ತಾರೆ ಅದನ್ನು ಆತ ಕೊಡಲಿ. ಹಾಗೆಯೇ ಭಗವಂತನಿಗೆ ಸಂಪೂರ್ಣ ಶರಣಾಗುವಂತಹ ಮಾರ್ಗವನ್ನೂ ಸಹ ಭಗವಂತನೇ ನಮಗೆ ಕೊಡಲಿ ಅಲ್ವಾ. ಸದ್ಯಕ್ಕೆ ಈ ಎಲ್ಲ ನಮ್ಮ ಈ ಪ್ರೀತಿಯನ್ನು ಭಗವಂತನಿಗೆ ಅರ್ಪಿಸೋಣ ಹಾಗೂ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ, ನಾಹಂ ಕರ್ತ ಹರಿಕರ್ತ, ನನ್ನ ಕೈಯಲ್ಲಿ ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಧರ್ಮ ಮಾರ್ಗದಲ್ಲಿ ನಡೆಸುವ ಹೊಣೆ ನಿನ್ನದು ತಂದೆ. ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ ಭಗವಂತನಿಗೆ ಒಂದು ಆಣೆಯನ್ನು ಮಾಡೋಣ. ಯೋಚನೆ ಮಾಡಿ. ಹಾಗೆ ಮುಂದಿನ ನಾಮದ ಅರ್ಥಗಳನ್ನು ನಾಳೆ ತಿಳಿದುಕೊಳ್ಳುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡೋಣ. ಹರಿ ಓಂ ಎಲ್ಲರಿಗೂ. ಥ್ಯಾಂಕ್ ಯು.